ವೈಚಾರಿಕ ವಿಷಯ ಈಗಾಗಲೇ ಸಂಘಟಕರು ಹೇಳಿದಾಗೆ ಅದು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟದ್ದು. ಪ್ರಾದೇಶಿಕತೆ ಅಂದ್ರೆ ಏನು? ಪ್ರಾದೇಶಿಕತೆ ಅಂದ್ರೆ ಒಂದು ಪ್ರದೇಶದ ಗುಣಲಕ್ಷಣ. ಪ್ರತಿ ಪ್ರದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಲಕ್ಷಣಗಳಿವೆ. ಉದಾಹರಣೆಗೆ ಭಾರತ ಅತ್ಯಂತ ವಿಸ್ತೃತವಾಗಿರ್ತಕ್ಕಂಥ ಒಂದು ದೇಶ. ಕೆಳಗಡೆ ದಕ್ಷಿಣದಿಂದ ಕೇರಳದಿಂದ ನೀವು ಶುರು ಮಾಡಿದ್ರೆ ಕೇರಳಕ್ಕೆ ಕೇರಳದೇ ಪ್ರಾದೇಶಿಕ ಲಕ್ಷಣಗಳಿದಾವೆ. ಅವರ ಹಬ್ಬಗಳು, ಅಲ್ಲಿನ ಊಟ, ಅಲ್ಲಿನ ಅಡ್ಡನಾಮ, ಪಂಚೆ ನೀವೆಲ್ಲ ನೋಡಿರ್ಬೋದು. ನೋಡಿದ ತಕ್ಷಣ ಇದು ಕೇರಳ ಅಂತ ಗೊತ್ತಾಗುತ್ತೆ. ಅವರ ಊಟ ಉಡುಗೆಗಳಲ್ಲಿ, ನುಡಿ ನಡಿಗೆಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಲಕ್ಷಣಗಳು ನಮಗೆ ಕಾಣುತ್ತೆ. ಹಾಗೇನೆ ಪಂಜಾಬ್ ಅನ್ನುವಂಥದ್ದು ನಮ್ಮ ದೇಶದ ಒಂದು ಪ್ರಮುಖ ರಾಜ್ಯ. ಅಲ್ಲಿರುವ ಆಚಾರ ವಿಚಾರ, ಭಾಷೆ, ಅಲ್ಲಿರ್ತಕ್ಕಂಥ ಜನಜೀವನ ನೋಡಿದ ತಕ್ಷಣ ಅಲ್ಲಿನ ಪ್ರಾದೇಶಿಕ ಲಕ್ಷಣಗಳು ನಮಗೆ ಕಾಣುತ್ತೆ. ಅದೇ ರೀತಿ ಅಸ್ಸಾಂನದ್ದು, ಅದೇ ರೀತಿ ಮಹಾರಾಷ್ಟ್ರದ್ದು, ಹಾಗೇನೆ ಕರ್ನಾಟಕದ್ದು ಕೂಡ. ಪ್ರತಿ ಪ್ರದೇಶಕ್ಕೆ ತನ್ನದೇ ಆದ ಲಕ್ಷಣಗಳು ಇರ್ತವೆ. ಆ ಪ್ರದೇಶದ ಲಕ್ಷಣಗಳನ್ನ ಪ್ರಾದೇಶಿಕತೆ ಅಂತ ಕರಿತೀವಿ. ಅದು ಎಲ್ಲವೂ ಸಮಾನವಾಗಿರುತ್ತೆ ಅಂತ ಇಲ್ಲ. ಉದಾಹರಣೆಗೆ ಕರ್ನಾಟಕ ಅಂದ ತಕ್ಷಣ ನಾವು ಕನ್ನಡ ನಮ್ಮ ರಾಜ್ಯದ ಭಾಷೆ ಅಂದ್ರೂ ಕೂಡ ಕನ್ನಡದ ಒಳಗಡೆ ಒಂದು ವಿವಿಧತೆ ಇದೆ, ವೈವಿಧ್ಯ ಇದೆ. ಮಂಗಳೂರಲ್ಲಿ ಮಾತಾಡುವ ಕನ್ನಡ ಬೇರೆ, ಸ್ವಲ್ಪ ಪಕ್ಕ ಹೋದ್ರೆ ಉಡುಪಿಯಲ್ಲೂ ಕೂಡ ಒಂದು ತಾಲೂಕು ಕುಂದಾಪುರ ನೀವು ಕೇಳಿದಿರಾ, ಕುಂದಾಪುರದ ಕನ್ನಡವೇ ಬೇರೆ, ಶಿವಮೊಗ್ಗದ ಕನ್ನಡ ಬೇರೆ, ಹುಬ್ಬಳ್ಳಿ ಅಲ್ಲಿಯ ಕನ್ನಡ ಬೇರೆ, ಹಾಸನದ ಕನ್ನಡ ಬೇರೆ, ಬೆಂಗಳೂರು ಮೈಸೂರುಗಳ ಕನ್ನಡ ಬೇರೆ. ಪ್ರತಿ 20 ಕಿಲೋಮೀಟರ್ಗೆ ನಮ್ಮ ದೇಶದಲ್ಲಿ ಭಾಷೆ ಮತ್ತು ಆಹಾರ ಪದ್ಧತಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದನ್ನ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಕರಿತೀವಿ. ಪ್ರತಿ 20 ಕಿಲೋಮೀಟರ್, ಉದಾಹರಣೆಗೆ ಇಲ್ಲಿ ನಾವು ಚಾಮರಾಜಪೇಟೆಯಲ್ಲಿ ಇದೀವಿ, ಇಲ್ಲಿಂದ 20 ಕಿಲೋಮೀಟರ್ ನೀವು ಕೆಂಗೇರಿ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ಆಹಾರದಲ್ಲೂ ಅಲ್ಲಿನ ಸಾಂಬಾರಲ್ಲೂ ಹಾಕಿರ್ತಕ್ಕಂಥ ಒಂದು ಮಿಕ್ಸ್ಚರ್ ಏನಿದೆ, ಮಸಾಲೆಯ ಮಿಶ್ರಣ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿಂದ 20 ಕಿಲೋಮೀಟರ್ ಮತ್ತೆ ನೀವು ಬಿಡದಿ, ರಾಮನಗರ, ಚನ್ನಪಟ್ಟಣ ಹಾಗೆ ಪ್ರತಿ 20 ಕಿಲೋಮೀಟರ್ ದಾಟ್ತಾ ಹೋದ್ರೆ ಭಾಷೆಯಲ್ಲೂ ಆಹಾರದಲ್ಲೂ ಒಂದು ವ್ಯತ್ಯಾಸ ಪ್ರದೇಶದಿಂದ ಪ್ರದೇಶಕ್ಕೆ ಇರುತ್ತೆ. ಹಾಗಾಗಿ ಪ್ರತಿ ಪ್ರದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಲಕ್ಷಣ ಏನಿದೆ ಅದನ್ನು ನಾವು ಪ್ರಾದೇಶಿಕತೆ ಅಂತ ಕರಿತೀವಿ. ಇದು ಇಡೀ ದೇಶದುದ್ದಕ್ಕೂ ವ್ಯಾಪಿಸಿದೆ. ಭಾರತದ ಪ್ರತಿ ನೆಲದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಈ ತರ ವೈಶಿಷ್ಟ್ಯಗಳಿದೆ. ಹೀಗೆ ಪ್ರಾದೇಶಿಕತೆ ಅನ್ನುವಂಥದ್ದು ಒಂದು ಪ್ರದೇಶದ ಗುಣಲಕ್ಷಣ. ಆ ಪ್ರದೇಶದ ಗುಣಲಕ್ಷಣ ಅಂದ್ರೆ ಪ್ರಾದೇಶಿಕತೆಗಳು ಸೇರ್ತಾ ಒಂದು ಪ್ರದೇಶದ್ದು, ಪಕ್ಕದ ಪ್ರದೇಶದ್ದು, ಇನ್ನೊಂದು ಪ್ರದೇಶದ್ದು, ಹೀಗೆ ಅನೇಕ ಪ್ರಾದೇಶಿಕಗಳು ಸೇರ್ತಾ ಸಾವಿರಾರು ಪ್ರಾದೇಶಿಕತೆಗಳ ಸಂಗಮವೇ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಅನ್ನುವಂಥದ್ದು ಪ್ರಾದೇಶಿಕತೆಗಳ ಒಂದು ಸಮುಚ್ಚಯ, ಒಂದು ಕಾಂಗ್ರುವೆನ್ಸ್ ಅಂತ ಕರಿತೀವಿ. ಎಲ್ಲ ಸೇರಿ ಅದು ರಾಷ್ಟ್ರೀಯತೆ ಆಗುತ್ತೆ. ಹಾಗಾಗಿ ನಾವೆಷ್ಟು ಕನ್ನಡಿಗರೋ ಅಷ್ಟೇ ಭಾರತೀಯರು. ನಮ್ಮ ಭಾರತ ಎಲ್ಲಿದೆ? ನಾವು ನಿಂತ ನೆಲ ಅದೇ ನಮ್ಮ ಭಾರತ. ನಾವು ಎಲ್ಲಿದ್ದೀವಿ ಅಲ್ಲಿ ನಾವು ನಮ್ಮ ಪ್ರದೇಶದ ಲಕ್ಷಣದ ಜೊತೆಗೆ ರಾಷ್ಟ್ರೀಯ ಗುರುತುಗಳನ್ನು ಒಳಗೊಂಡಿರ್ತೀವಿ. ಹಾಗಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಆಗ್ತಕ್ಕಂಥ ಪ್ರಾದೇಶಿಕತೆ ಪರಸ್ಪರ ನಮ್ಮಲ್ಲಿ ವೈರುಧ್ಯಗಳನ್ನು ಸೃಷ್ಟಿಸ್ತಾ ಇದೆಯಾ? ಪರಸ್ಪರ ವೈಷಮ್ಯಗಳನ್ನ ತರ್ತಾ ಇದೆಯಾ? ಪರಸ್ಪರ ಒಳಗಡೆ ಒಂದು ದೇಶದ ಪ್ರಜೆಗಳು ಪರಸ್ಪರ ಪ್ರಾದೇಶಿಕತೆ ಆಧಾರದಲ್ಲಿ ಕಚ್ಚಾಡಬೇಕೇ? ಹಾಗಾಗಿ ನಾವೆಲ್ಲರೂ ಕೂಡ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಹೋಗಬೇಕು. ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅದು ಪರಸ್ಪರ ಪೂರಕವಾದದ್ದು, ವಿರುದ್ಧ ಅಲ್ಲ. ಪ್ರಾದೇಶಿಕತೆ ವರ್ಸಸ್ ರಾಷ್ಟ್ರೀಯತೆ ಅಲ್ಲ. ಇಲ್ಲಿನ ವಿಷಯದ ಶೀರ್ಷಿಕೆ ಕೊಟ್ಟಾಗಲೇ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ವಿರುದ್ಧ ಅಲ್ಲ, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಪರಸ್ಪರ ಪೂರಕವಾದ್ದು, ಒಂದಕ್ಕೊಂದು ಕಾಂಪ್ಲಿಮೆಂಟರಿ, ಒಂದಕ್ಕೊಂದು ಸಪ್ಲಿಮೆಂಟರಿ, ಪರಸ್ಪರ ಪೂರಕವಾಗಿರ್ತಕ್ಕಂಥ ಅಂಶ ಅನ್ನೋದನ್ನ ನಾವು ಪ್ರಾರಂಭದಲ್ಲಿ ಗಮನಿಸಬೇಕು. ಹಾಗಾಗಿ ಪ್ರಸ್ತುತ ಚರ್ಚೆ ನಡೀತಾ ಇದೆ, ಅದು ಬೇರೆ ಇದು ಬೇರೆ, ಉತ್ತರ ಬೇರೆ ದಕ್ಷಿಣ ಬೇರೆ, ಕನ್ನಡ ವರ್ಸಸ್ ಹಿಂದಿ, ಇದೆಲ್ಲ ಚರ್ಚೆ ನಡೀತಾ ಇದೆ ಅಲ್ಲ. ಹಾಗಾಗಿ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳೇನು, ನಮ್ಮ ಹಿರಿಯರು ಏನು ಹೇಳಿದ್ರು ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ರಾಷ್ಟ್ರ ಅಂದಾಗ ಅದಕ್ಕೆ ಒಂದು ಸ್ಪಷ್ಟವಾದ ಡೆಫಿನಿಷನ್ ನಮ್ಮ ಹಿರಿಯರು ಹಿಂದೆ ಕೊಟ್ಟಿದ್ರು. ಸಮಾನ ಆಚಾರ,
ಸಮಾನ ವಿಚಾರ, ಸಮಾನ ಸಂಸ್ಕೃತಿಗಳೊಂದಿಗೆ ಒಂದು ಪ್ರದೇಶದಲ್ಲಿ ಜನರು ದೀರ್ಘಕಾಲ, ಸಾವಿರಾರು ವರ್ಷಗಳ ಕಾಲ ಜೀವನ ನಡೆಸ್ತಾ ಇದ್ರೆ ಅದೊಂದು ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು, ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಡೀ ದೇಶವನ್ನ ಒಟ್ಟುಗೂಡಿಸುವ ಅಂಶ ಏನಿದೆ ಅದು ಒಂದು ರೀತಿಯ ಸಮಾನ ಆಚಾರ ವಿಚಾರ ಅಥವಾ ಸಮಾನ ಸಂಸ್ಕೃತಿಯ ಅಂಶಗಳ. ಹಾಗಾಗಿ ಒಂದು ರಾಷ್ಟ್ರವಾಗಿ ನಾವು ರೂಪುಗೊಳ್ತಾ ಇದ್ದೀವಿ. ದೇಶ ಮತ್ತು ರಾಷ್ಟ್ರ ಅನ್ನುವ ಶಬ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ದೇಶ ಅನ್ನುವಾಗ ಅದಕ್ಕೊಂದು ನಿಶ್ಚಿತ ಲ್ಯಾಂಡ್ ಬೌಂಡರಿ, ಗಡಿ ಸೀಮೆಗಳಿದ್ರೆ ಅದನ್ನ ದೇಶ ಅಂತ ಕರಿತೀವಿ. 1947ರ ನಂತರ ನಮ್ಮ ದೇಶಕ್ಕೆ ನಿಶ್ಚಿತ ಗಡಿಗಳು ಗುರುತಿಸಲ್ಪಟ್ಟವು. ಅದಕ್ಕಿಂತ ಮುಂಚೆ ಸ್ಪಷ್ಟವಾದ ಗಡಿಗಳು ಇರಲಿಲ್ಲ. ಪಕ್ಕದಲ್ಲಿ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಅದು ಇರಲೇ ಇಲ್ಲ. ಬಾಂಗ್ಲಾದೇಶ ಆದಂತದ್ದು 1971ನೇ ಇಸ್ವಿನಲ್ಲಿ. ದೇಶ ವಿಭಜನೆಯ ಕೂಗು ಕೇಳ್ತಾ ಇತ್ತು, ಹೋರಾಟ ನಡೀತಾ ಇತ್ತು. ಯಾವಾಗ ಲಾರ್ಡ್ ರಾಡಿಕ್ಲಿಫ್ ಭಾರತಕ್ಕೆ ಬರ್ತಾರೆ ಇಂಗ್ಲೆಂಡಿನಿಂದ, ಬಂದ ನಂತರ ಪಾರ್ಟಿಷನ್ ಪ್ಯಾಕ್ಟ್ ಏನಾಗುತ್ತೆ, ವಿಭಜನೆಯ ಒಪ್ಪಂದ, ಆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಭಾರತದ ಬೌಂಡರಿ ಏನಿದೆ, ಅವತ್ತಿನ ರೇಖಾಚಿತ್ರ ಏನಿದೆ, ಅದೇ ಇವತ್ತಿನ ಭಾರತದ ಮ್ಯಾಪ್ ಆಗಿ ನಂತರ ರೂಪುಗೊಳ್ತು. ಆಗಿನ ಕಾಲದಲ್ಲಿ ಆ ಗಡಿಗಳು ಶಾಶ್ವತ ಗಡಿಗಳಾಯ್ತು, ಹಿಂದೆ ಇರಲಿಲ್ಲ. ಹಾಗಾಗಿ 47ಕ್ಕಿಂತಲೂ ಹಿಂದೆ ಪಾಕಿಸ್ತಾನ ದೇಶನೇ ಇರಲಿ, ಅದು ಭಾರತನೇ ಆಗಿತ್ತು. ಲಾಹೋರ್ನಲ್ಲಿ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಗಲ್ಲಿಗೇರಿದ್ರು 1931ನೇ ಇಸ್ವಿ ಮಾರ್ಚ್ 23ನೇ ತಾರೀಕು. ಯಾವ ನೆಲದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರಿದ್ರೋ ಇದು ನನ್ನ ದೇಶದ ನೆಲ, ಇದು ಭಾರತ ಅನ್ನುವಂತ ಅವರ ಭಾವನೆ ಬಲವಾಗಿತ್ತು. ಹಾಗಾಗಿ ನೀವು 47ಕ್ಕಿಂತ ಮುಂಚೆ ಹೋದ್ರೆ ಗಡಿಗಳು ಇರ್ಲಿಲ್ಲ. ಈ ಕಡೆ ಬಾಂಗ್ಲಾದೇಶ ಇರ್ಲಿಲ್ಲ. ಇನ್ನು ತುಂಬಾ ಹಿಂದೆ ಹೋದ್ರೆ ಬರ್ಮಾ, ಅದು ನಮ್ಮ ದೇಶದ ಭಾಗ ಆಗಿತ್ತು, ಬ್ರಹ್ಮ ದೇಶ ಅಂತ ಕರೀತಾ ಇತ್ತು. ನೀವು ಬರ್ಮಾದ ಬಗ್ಗೆ ಕೇಳಿರ್ಬೋದು. ಇವನ್ ಲೋಕಮಾನ್ಯ ತಿಲಕರನ್ನ ಬರ್ಮಾದ ರಂಗೂನ್ನ ಮಾಂಡಲೈ ಜೈಲಲ್ಲಿ ಇಟ್ಟಿದ್ರು. ಜೈಲಲ್ಲಿ ಕುತ್ಕೊಂಡವರು ಗೀತಾ ರಹಸ್ಯವನ್ನು ಬರೆದಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟ ಕರ್ಮ ಯೋಗದ ಆಧಾರದ ಮೇಲೆ ರೂಪಿತವಾಗಿದೆ ಭಗವದ್ಗೀತೆ ಅನ್ನೋದನ್ನ ತಿಲಕರ್ ಬರೆದಿದ್ರು. ರಂಗೂನ್ ನಮ್ ದೇಶದ ಭಾಗ ಆಗಿತ್ತು, ಶ್ರೀಲಂಕಾ ನಮ್ ದೇಶದ ಭಾಗ ಆಗಿತ್ತು, ನೇಪಾಳ ನಮ್ ದೇಶದ ಭಾಗ ಆಗಿತ್ತು. ಈಗಲೂ ಕೂಡ ಅಲ್ಲಿಗೆ ಉಡುಪಿಯಿಂದ ಪಶುಪತಿನಾಥನ ಪೂಜೆಗೋಸ್ಕರ ಅರ್ಚಕರು ಹೋಗ್ತಾ ಇರ್ತಾರೆ. ಗಾಂಧಾರ, ಅಫ್ಘಾನಿಸ್ತಾನ ಒಂದು ಕಾಲದ ಭಾರತದೇ ಭಾಗ ಅದು. ಹೀಗೆ ನೀವು ಹಿಂದೆ ಹೋದ್ರೆ ಈವನ್ ಟಿಬೆಟ್ ಅನ್ನ ತ್ರಿವಿಷ್ಟಪ ಅಂತ ಹಿರಿಯರು ಕರೀತಾ ಇದ್ರು. ಹೀಗೆ ನೂರಾರು ಶತಮಾನಗಳ ಹಿಂದಕ್ಕೆ ನೀವು ಹೋಗ್ತಾ ಹೋದ್ರೆ ಭಾರತ ಒಂದು ವಿಸ್ತೃತವಾಗಿರ್ತಕ್ಕಂಥ ರಾಷ್ಟ್ರ ಆಗಿತ್ತು, ಗಡಿಗಳನ್ನ ಮೀರಿದ್ದಾಗಿತ್ತು. ಈಗ ಗಡಿಗಳನ್ನ ನಾವು ಹೊಂದಿದ್ದೀವಿ. ನಾವು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪರಿಚಯ ಹೇಳುವಾಗ ನಿಶ್ಚಿತ ಗಡಿಗಳನ್ನು ಹೇಳ್ತೀವಿ. 15,106 ಕಿಲೋಮೀಟರ್ ನಮ್ದು ಇಂಟರ್ನ್ಯಾಷನಲ್ ಬೌಂಡರಿ ಇದೆ. 7 ನೆರೆ ದೇಶಗಳೊಂದಿಗೆ ನಮ್ಮ ಬೌಂಡರಿ ಇದೆ. ಬಾಂಗ್ಲಾದೇಶದಾಗೆ 4,099 ಕಿಲೋಮೀಟರ್ ಇದೆ. ನಾವು ಹೇಳ್ತೀವಿ ಪಕ್ಕದ ಗಡಿಗಳನ್ನ ಗುರುತಿಸಿ. ಹಾಗೇನೆ ಕರಾವಳಿ ತೀರ ಏನಿದೆ ಸುಮಾರು 7,500 ಕೋಸ್ಟಲ್ ಬೌಂಡರಿ ನಮಗಿದೆ. ಇದರ ಒಳಗಿರುವ ಭಾರತ 32,64,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಏನಿದೆ, ವಿಸ್ತೀರ್ಣ ಏನಿದೆ, ಇದು ಭಾರತ ಅಂತ ಹೇಳುವಾಗ ಅದನ್ನು ನಾವು ದೇಶ ಅಂತ ಕರಿತೀವಿ. ರಾಷ್ಟ್ರ ಅಂದಾಗ ಗಡಿಗಳನ್ನ ಮೀರಿದ್ದು ಅನ್ನುವ ಅರ್ಥದಲ್ಲಿ, ದೇಶ ಅಂದಾಗ ನಿಶ್ಚಿತ ಭೂಭಾಗದ್ದು ಅನ್ನುವ ಅರ್ಥದಲ್ಲಿ ಸಮಾಜದ ಚಿಂತಕರು ಹೇಳ್ತಾ ಇರ್ತಾರೆ. ಹಾಗಾಗಿ ರಾಷ್ಟ್ರೀಯತೆ ಅನ್ನುವ ಶಬ್ದ ಬಂದಾಗ ಸಮಾನ ಆಚಾರ ವಿಚಾರ ಸಂಸ್ಕೃತಿಗಳಿಂದ ಕೂಡಿದ ಜನಸಮೂಹ ಅನ್ನುವ ಆಧಾರದಲ್ಲಿ ನಮ್ಮ ಭಾರತೀಯ ಪರಿಭಾಷೆಯಲ್ಲಿ ರಾಷ್ಟ್ರ ಅಂತ ಕರೀತಾರೆ. ಫಾರಿನ್ ಫಿಲಾಸಫಿಯ ಸ್ಟೇಟ್ ಮತ್ತು ನೇಷನ್ ಅನ್ನುವ ಕಾನ್ಸೆಪ್ಟಿಗೂ ಭಾರತದ ರಾಷ್ಟ್ರ ಅನ್ನುವ ಫಿಲಾಸಫಿಗೂ ವ್ಯತ್ಯಾಸ ಇದೆ. ಹಾಗಾಗಿ ರಾಷ್ಟ್ರಕ್ಕೆ ತನ್ನ ಗುಣಲಕ್ಷಣ ಇರ್ತದೆ, ಅದನ್ನು ರಾಷ್ಟ್ರೀಯತೆ ಅಂತ ಕರೀತಾರೆ. ಯಾವತ್ತೂ ಕೂಡ ಈ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಪರಸ್ಪರ ವಿರುದ್ಧ ಅನ್ನುವಂಥದ್ದನ್ನ ಯಾರು ಕೂಡ ಹೇಳಲೇ ಇಲ್ಲ. ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಪರಸ್ಪರ ಪೂರಕ, ಒಂದಕ್ಕೊಂದು ಬೆಸೆದದ್ದೇ ಅದ. ಒಂದನ್ನ ಬಿಟ್ಟು ಮತ್ತೊಂದಲ್ಲ, ಒಂದೊಂದು ಸೇರ್ತಾ ಇನ್ನೊಂದಾಗಿ ರೂಪುಗೊಳ್ತಾ ಹೋಗುತ್ತೆ. ಉದಾಹರಣೆಗೆ ನಾವು ಕನ್ನಡ ಸಾಹಿತ್ಯವನ್ನೇ ನಾವು ತಗೊಂಡು ನೋಡಿದ್ರೆ ಅದು ಯಾವುದೇ ಪ್ರಕಾರದಿರಲಿ, ಹಳೆಗನ್ನಡ, ನಡುಗನ್ನಡ, ಆಧುನಿಕವಾದದ್ದು, ನವ್ಯ, ಯಾವುದನ್ನ ತೆಗೆದು ನೋಡಿದ್ರು ಕೂಡ ರಾಮಾಯಣ ಮತ್ತು ಮಹಾಭಾರತದ ಉಲ್ಲೇಖ ಎಲ್ಲ ಸಾಹಿತ್ಯದಲ್ಲೂ ನಡೀತಿದೆ. ಅದು ಲಕ್ಷ್ಮೀಶನ ಜೈಮಿನಿ ಭಾರತ ಇರ್ಬೋದು, ಕುಮಾರವ್ಯಾಸನ ಗದುಗಿನ ಭಾರತ ಇರ್ಬೋದು, ರನ್ನನ ಗದಾಯುಧ ಇರ್ಬೋದು, ಪಂಪ ಭಾರತ ಇರ್ಬೋದು, ತೊರವೆ ರಾಮಾಯಣ ಇರ್ಬೋದು, ಕಂಬ ರಾಮಾಯಣ ಇರ್ಬೋದು, ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಇರ್ಬೋದು.
ವೀರಪ್ಪ ಮೊಯ್ಲಿಯವರು ಕೂಡ ರಾಮಾಯಣದ ಬಗ್ಗೆ ಬರ್ದಿದ್ದಾರೆ, ನಾವು ಕೇಳಿರ್ತೀವಿ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ರಾಮಾಯಣ, ಮಹಾಭಾರತ, ಅದರ ಕಥೆ, ಅದರ ಪಾತ್ರಗಳು ಇಡೀ ದೇಶವನ್ನ ಒಟ್ಟುಗೂಡಿಸಿದ್ದನ್ನು ನಾವು ನೋಡ್ತಾ ಇರ್ತೀವಿ. ಯಾರ್ದು ಕೂಡ ರಾಷ್ಟ್ರೀಯತೆ ಬೇರೆ, ಪ್ರಾದೇಶಿಕ ಲಕ್ಷಣಗಳು ಬೇರೆ ಅಂತ ಹೇಳಿಲ್ಲ, ಎಲ್ಲವೂ ಸೇರಿ ಇರುವಂತದ್ದು. ಜನಪದೀಯ ಸಾಹಿತ್ಯದಲ್ಲಿ ಒಂದು ಹಾಡನ್ನು ನಾವು ಕೇಳಿರ್ಬೋದು, ಪುಣ್ಯಕೋಟಿಯ ಹಾಡು. ಮಕ್ಕಳಿಗೆ ಸತ್ಯ ಅಂತಕ್ಕಂಥ ಮೌಲ್ಯವನ್ನು ಹೇಳಿಕೊಡುವಾಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಆ ಸತ್ಯದ ವ್ಯಾಲ್ಯೂ ಏನಿದೆ ಅದು ಹರಿಶ್ಚಂದ್ರನ ಕಾಲದಲ್ಲೂ ಬೇಕಿತ್ತು, ನಮ್ಮ ಕಾಲದಲ್ಲೂ ಬೇಕು, ಶಾಶ್ವತವಾದ ಒಂದು ಮೌಲ್ಯ. ಅದನ್ನ ಪುಣ್ಯಕೋಟಿ ಎನ್ನುವ ಗೋವಿನ ಹಾಡಿನ ಮೂಲಕ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಈಗಲೂ ಕೂಡ ನಾವೆಲ್ಲ ಕೇಳಿದ್ದೇವೆ ಅದನ್ನ. ಆ ಹಾಡಿನಲ್ಲಿ ಆ ಜನಪದ ಕವಿ ಬರೆದು ಇದು ನಡೆದದ್ದು ಎಲ್ಲಿ? ಧರಣಿ ಮಂಡಲ ಮಧ್ಯದೊಳಗಡೆ, ಇಡೀ ಭೂಮಿಯ ಮಧ್ಯಭಾಗದಲ್ಲಿ ಕರ್ನಾಟಕ ದೇಶದಲ್ಲಿ ನಡೆಯುತ್ತದೆ. ಅಲ್ಲಿ ಕಾಳಿಂಗನೆಂಬ ಗೊಲ್ಲನ ಪರಿಯನಾ ನಿಂತು ಪೇಳುವೆನೋ. ನಾವೆಲ್ಲ ಕೇಳಿದೀವಿ ಹಾಡನ್ನ. ಉದಯ ಕಾಲದೊಳೆದ್ದು ಗೊಲ್ಲನು, ಬೆಳಿಗ್ಗೆ ಎದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಹಸುಗಳನ್ನ ಕರೀತಾನೆ ತನ್ನ ಕೊಟ್ಟಿಗೆಯಿಂದ. ಹಾಗೆ ಹಸುಗಳ ಹೆಸರೇನು? ಗಂಗೆ ಬಾರಿ, ಗೌರಿ ಬಾರಿ, ನಾವೆಲ್ಲ ಕೇಳಿದೀವಿ. ಕರ್ನಾಟಕದ ಒಂದು ಹಳ್ಳಿಯ ಕೊಟ್ಟಿಗೆಯಲ್ಲಿ ಇರುವ ಹಸುವಿನ ಹೆಸರು ಗಂಗೆ ಅಂತ ಇದೆ. ಗಂಗೆ ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿ. ಆದ್ರೆ ಆ ನದಿಯ ಹೆಸರನ್ನ ನಮ್ಮ ನಾಡಿನ ಒಂದು ಸಾಮಾನ್ಯ ಹಳ್ಳಿಯ ಹಸುವಿಗೂ ಇಡ್ತಕ್ಕಂಥ ಒಂದು ಪರಿಪಾಠ ನಮ್ಮಲ್ಲಿ ಇದೆ ಅಂದ್ರೆ, ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ ಬೇರೆ ಬೇರೆ ಅನ್ನೋದನ್ನ ನಾವು ಖಂಡಿತವಾಗಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದು ಪೂರಕವೇ. ಗಂಗೆ ಇಡೀ ದೇಶಕ್ಕೆ ಸಂಬಂಧಪಟ್ಟ ಹೆಸರು ಅನ್ನುವ ಅರ್ಥದಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ನೀವು ಕನ್ನಡ ಸಾಹಿತ್ಯದ ಅನೇಕ ಹಿರಿಯರುಗಳ ಕವನಗಳನ್ನ, ಸಾಹಿತ್ಯವನ್ನ ಗಮನಿಸಿದ್ರೆ ಹೇಗೆ ಭಾರತ ಮತ್ತು ಕರ್ನಾಟಕ, ಕನ್ನಡ ಮತ್ತು ಇಡೀ ದೇಶ ಅದು ಒಂದಕ್ಕೊಂದು ಸೇರ್ಕೊಂಡದ್ದು ಅನ್ನೋದನ್ನ ಅನೇಕ ಹಿರಿಯರು ಹೇಳಿದರೆ. ಅದರಲ್ಲಿ ಒಂದೆರಡು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಕನ್ನಡದ ಮೊತ್ತ ಮೊದಲ ರಾಷ್ಟ್ರಕವಿ ನಮ್ಗೆ ಗೊತ್ತೇ ಇದೆ, ಮಂಜೇಶ್ವರ ಗೋವಿಂದ ಪೈಗಳು. ಮಂಜೇಶ್ವರ ಇವತ್ತು ದುರದೃಷ್ಟವಶಾತ್ ಕರ್ನಾಟಕದ ಭಾಗ ಆಗಿಲ್ಲ, ಅದು ಒಂದು ಕೊರಗು ಇದ್ದೇ ಇದೆ. ಆದ್ರೆ ಕನ್ನಡದ ಮೊತ್ತ ಮೊದಲ ರಾಷ್ಟ್ರಕವಿಗಳಾದಂತಹ ಗೋವಿಂದ ಪೈಗಳ ಒಂದು ಸಾಲು ಅವರ ಕವನದಲ್ಲಿ ಬರುತ್ತೆ. ಭಾರತಾಂಬೆಯ ಭಕ್ತಿ ನನಗಾತ್ಮ ಶಕ್ತಿ, ಭಾರತವನ್ನಳಿಯುತ್ತ ನನಗೆ ಜೀವನ ತೆತ್ತ, ಭಾರತವೇ ನನ್ನುಸಿರು ನನ್ನೊಗೆದ ಬಸಿರು, ಭಾರತವೇ ಧನಧಾನ್ಯ, ಭಾರತವೇ ಮನೆ ಮಾನ್ಯ, ಭಾರತವೇ ದೇವರಾರೆನ್ನ ಸಂಸಾರ, ಭಾರತದ ಮಂಗಲವು ಭುವನ ವಲ್ಲಭನೊಲವು, ಭಾರತದ ಸಮುಚ್ಚಯವು ಶಾಂತಿಗಾಶಯವು, ಭಾರತದ ಜಲಕುಲವು ಭುವಿಯ ಬಳಗಗೆ ಒಲವು, ಭಾರತಾಂಬೆಯ ಭಕ್ತಿ ನನಗಾತ್ಮ ಶಕ್ತಿ. ಆ ಹಾಡನ್ನು ಕೇಳ್ತಾ ಸಾವಿರಾರು ಮಂದಿ ಯುವಕರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೂ ಕೂಡ, ನಂತರನು ಕೂಡ ಸ್ವಾತಂತ್ರ್ಯದ ಪ್ರಾಪ್ತಿಗೋಸ್ಕರ ಸ್ವರಾಜ್ಯದ ಆಂದೋಲನದಲ್ಲಿ ಕೈ ಜೋಡಿಸಿದನ್ನ ನಾವೆಲ್ಲ ಕೇಳ್ತೀವಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೇಳ್ತಾರೆ, ಓ ನನ್ನ ತಾಯಿ ಭರತ ವರ್ಷವೇ, ನಿನ್ನ ಪೂರ್ವದೈಶ್ವರ್ಯವನ್ನು ನೆನೆಯೇ ನನ್ನೆದೆಯುಪಿ ಹೆಮ್ಮೆಯಲ್ಲಿ ಬೀಗುವುದು, ಒಡನೆ ಮನದಲ್ಲಿ ಮಬ್ಬ ಕವಿಸುವುದು ದೇವಿ ಈ ಬಾಳಿ ದಿನನ ಬನ್ನ, ಅಂದು ಮುಗಿಲನ್ನು ಮುಟ್ಟಿ ಮೂರು ಲೋಕದ ಕಣ್ಣ ತನ್ನೆಡೆಗೆ ಸೆಳೆದು ಸ್ವರ್ಗವನ್ನೇ ಭೂಮಿಗೆ ದತ್ತು ಮಾಡಿ ತಂದ ನಿನ್ನ ನೂರ್ಮಗುದ ಸಂಪತ್ತು ಭಾರತವನ್ನ ಕುರಿತು ಅವರು ಹೇಳ್ತಾರೆ. ಬೆಟಗೇರಿ ಕೃಷ್ಣ ಶರ್ಮ ಅವರು ಆನಂದ ಕಂದ ಕಾವ್ಯ ನಾಮದ ಮೂಲಕ ಬರೀತಾರೆ, ನಾವು ಕೇಳಿದೀವಿ. ಬಹು ಸದನೆ ಬಹು ವದನೆ ಭಾರತಿ, ಭಾರತಿ ತಾಯಿ ಅಥವಾ ಭಾರತ ಮಾತೆ, ಆಕೆ ಬಹುವದನೆ ಅನೇಕ ಮುಖವುಳ್ಳವಳು, ಅಂದ್ರೆ ಅನೇಕ ಸಂಸ್ಕೃತಿಗಳನ್ನ ಪ್ರತಿನಿಧಿಸುವಂತಹ ಭಾರತ ಮಾತೆ ಆಕೆ. ಬಹು ಸದನೆ ಬಹುವದನೆ ಭಾರತಿ, ಅಹುದಹುದು ಬಹು ಭಾಷಿಣಿ, ವಹಿಸುತ್ತಿರುವುದು ನುಡಿ ನುಡಿಯಲು ಒಂದೇ ಹೃದಯ ತರಂಗಿಣಿ, ಭಾರತೀಯ ಭಾಷೆಗಳು ಒಂದಕ್ಕೆ ಒಂದಹುದು ಸಂವಾದಿ, ಶಾರದೆಯ ಮಂದಿರದ ಸಂಸ್ಕೃತಿ ಜೀವನದ ಸಂವೇದಿ. ಹೀಗೆ ಭಾರತವನ್ನ ಬಹುಭಾಷಿಣಿ ಅಂತ ಕೊಂಡಾಡಿದವರು ಬೆಟಗೇರಿ ಕೃಷ್ಣ ಶರ್ಮ ಅವರು. ಹಾಗೇನೆ ಕನ್ನಡ ಸಾಹಿತ್ಯ ಲೋಕದ ಇನ್ನೊಂದು ದೊಡ್ಡ ಹೆಸರು ವಿ.ಕ್ರಿ. ಗೋಕಾಕ್ ಅವರು. ಅವರು ಹೇಳ್ತಾರೆ, ಭಾರತ ದೇವಿಯ ಮಗಳೇ, ಭೂದೇವಿಯ ಮೊಮ್ಮಗಳೇ, ಕರ್ನಾಟಕ ದೇವಿ. ಕರ್ನಾಟಕ ಅಂದ್ರೆ ಯಾರು? ಭಾರತ ಮಾತೆಯ ಮಗಳು, ಭೂದೇವಿಯ ಮೊಮ್ಮಗಳು. ವಿ.ಕ್ರಿ. ಗೋಕಾಕ್ ಅವರ ಒಂದು ಸಾಲು. ಹಾಗೆ ಕೆ.ಎಸ್. ನರಸಿಂಹಸ್ವಾಮಿ ಅವರು ಹೇಳ್ತಾರೆ, ಭಾಷೆ ಬೇರೆ ಭಾವ ಒಂದು, ನಾವು ಭಾರತೀಯರು, ನಾಡಿಗೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ, ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವ ಒಂದು,
ನಾವು ಭಾರತೀಯರು, ನಾವು ಭಾರತೀಯರು, ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಸಾಲು. ಕೈಯಾರ ಕಿಂಗಣರೆಗಳು, ಗಡಿನಾಡ ಕವಿಗಳ, ಅವರು ಶಾಲಾ ಶಿಕ್ಷಕರಾಗಿದ್ದಾರೆ. ದೇಶ ವಿಭಜನೆಯ ದುರಂತವನ್ನ ಆಗಿನ ಸಂದರ್ಭದಲ್ಲಿ ಕೇಳಿ ಕಂಡು ಆ ಕವಿ ಮನಸ್ಸು ಒಂದು ಹಾಡನ್ನು ಬರೆಯುತ್ತೆ. ಅದು ನಂತರ ಐಕ್ಯ ಗಾನ ಅಂತಕ್ಕಂಥ ಕವನ ಸಂಕಲನವನ್ನ 1948ರಲ್ಲಿ ಅವರು ಪ್ರಕಟ ಮಾಡ್ತಾರೆ. ಶಾಲಾ ಶಿಕ್ಷಕರು, ಆದ್ರೆ ದೇಶದ ಬಗ್ಗೆ ಅಪಾರ ಕಾಳಜಿ. ಅದ್ರಲ್ಲಿ ಅವರು ಬರೀತಾರೆ, ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು? ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯ ಅಂದ್ರೆ ಏಕತೆ, ಏಕತೆಯಿಂದ ರಾಷ್ಟ್ರ ತೇಲ್ತಾ ಇರಬೇಕು. ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೂ ತಿರುವಣ್ಣ ಧ್ವಜವನ್ನು ಎಲ್ಲರೂ ಹಾರಿಸುವಾಗ ಎಳೆಯ ಮಕ್ಕಳಿಗೆ ಆ ಭಾವನೆಯನ್ನು ತುಂಬಬೇಕು. ಧ್ವಜವನ್ನು ನೋಡಿ ಅವರಿಗೆ ಅರಳುವ ಭಾವನೆಗಳು ಹೇಗಿರಬೇಕು? ಕೈಯಾರು ಬರೀತಾರೆ, ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ಹಾರುತಿಹುದು ಹೊಡೆದು ಹೊಡೆದು ಬಾನಿನಗಳ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಹೀಗೆ ಕೈಯಾರು ಭಾರತದ ರಾಷ್ಟ್ರಧ್ವಜವನ್ನ ಮಕ್ಕಳಿಗೆ ಹೇಳುವಾಗ ಒಂದು ರಾಷ್ಟ್ರೀಯ ಭಾವನೆಯನ್ನ ಮಕ್ಕಳಿಗೆ ತುಂಬಿ ದೇಶಭಕ್ತಿಯ ಮೂಲಕ ಮಕ್ಕಳನ್ನ ಉದ್ದೀಪಿಸುವುದನ್ನ ನಾವು ನೋಡ್ತಾ ಇರ್ತೀವಿ. ಅವರದ್ದು ಇನ್ನೊಂದು ಸಾಲಲ್ಲಿ ಅವರು ಬರೀತಾರೆ, ಈ ಸಮಸ್ಯೆಗಳಿಗೆ ನಾನೊಬ್ಬ ಲೇಖಕನಾಗಿ ಕವಿಯಾಗಿ ಹೇಗೆ ಉತ್ತರ ಕೊಡ್ಲಿ? ಅವ್ರು ಹೇಳ್ತಾರೆ, ಎನ್ನೆದೆಯ ಬಿಸಿ ರಕ್ತ ಕುದಿಸಿ ಮಸಿ ಮಾಡಿ ನಾನ್ ಬರೆಯಬಲ್ಲೆನೇ ನಾನು ಕವಿ. ಈ ಸಮಸ್ಯೆಗಳನ್ನ ಉದ್ದೇಶಿಸಿ ಬರಿಬೇಕಿದ್ರೆ ಒಂದು ಹರಿತವಾದ ಲೇಖನಿ ಬೇಕು, ಬಲಿತವಾದ ಲೇಖನಿ ಬೇಕು, ಮೊನಚಾದ ಲೇಖನಿ ಬೇಕು, ತಿವಿಯೋ ಲೇಖನಿ ಬೇಕು. ಆ ಲೇಖನಿಗೆ ಇಂಕ್ ಮಸಿ ಯಾವುದು? ನನ್ನ ಎದೆಯ ರಕ್ತ, ಕವಿ ಕೈಯಾರು ಹೇಳ್ತಾರೆ. ಹೀಗೆ ದೇಶಕ್ಕೋಸ್ಕರ ಈ ರೀತಿಯ ಸಾಲುಗಳನ್ನ ಕನ್ನನಾಡಿಗೆ ಕೊಟ್ಟವರು ನಮ್ಮ ಕನ್ನಡಿಗ ಕವಿಗಳು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಹಾಗೇನೆ ಸಾಶಿ ಮರುಳಯ್ಯನವರು ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ, ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ, ರೂಪ ಬೇರೆ ಯಾದರೇನು ಭಾವ ಒಂದೇ ಅಲ್ಲವೇ ಅನ್ನೋದನ್ನ ಅವರು ಗಮನಕ್ಕೆ ತರ್ತಾರೆ. ಹಾಗೇನೆ ಇದೇ ಜಾಗದಲ್ಲಿ ಓಡಾಡಿದಂತಹ ಹಿರಿಯ ಸಾಮಾಜಿಕ ಕಾರ್ಯಕರ್ತರು, ಕನ್ನಡ ನಾಡಿನ ಪ್ರಮುಖ ಲೇಖಕರು ಕವಿಗಳಾಗಿರ್ತಕ್ಕಂಥ ಚಂದ್ರಶೇಖರ ಭಂಡಾರಿಗಳು, ಅವರೊಂದು ದೇಶಭಕ್ತಿ ಗೀತೆಯನ್ನ 1962ನೇ ಇಸ್ವಿಯಲ್ಲಿ ಬರೆದಿದ್ರು. ಅವರು ಶಾಲಾ ಶಿಕ್ಷಕರಾಗಿದ್ರು. ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನಕ್ಕೋಸ್ಕರ ಮುಡಿಪಾಗಿಡ್ಲಿಕ್ಕೆ ತಾನು ಬಂದಾಗ ಆ ವಯಸ್ಸಿನಲ್ಲಿ ಅವರು ಬರೆದ ಕವಿತೆ 62ನೇ ಇಸ್ವಿಯದ್ದು, ಬಹಳ ಹಳೆಯದು. ಅದರಲ್ಲಿ ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯಿ ನೆಲವು ಅಂತ ಭಾರತವನ್ನ ಕೊಂಡಾಡ್ತಾ ಒಂದು ಸಾಲಲ್ಲಿ ನಮ್ಮ ದೇಶದ ವಿಶೇಷತೆಯನ್ನು ಹೇಳ್ತಾರೆ. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮೀ ತಾಯಿ ನೆಲವು. ಭಾರತ ಅಂದ್ರೆ ಹಲವು ಭಾಷೆ ನುಡಿ ಲಿಪಿಗಳ ಒಂದು ದೊಡ್ಡ ತೋಟ ಇದ್ದ ಹಾಗೆ, ನೂರಾರು ಹಣ್ಣುಗಳ ಬೇರೆ ಬೇರೆ ರೀತಿಯ ಮರಗಳಿರ್ತಕ್ಕಂಥ ಒಂದು ದೊಡ್ಡ ತೋಟ ಇದ್ದ ಹಾಗೆ, ಬಗೆ ಬಗೆಯ ಸಂಕುಲ ಸಮುದಾಯಗಳು, ಕಮ್ಯುನಿಟಿಗಳು, ಬೇರೆ ಬೇರೆ ಆಚಾರ ವಿಚಾರದ ಸಂಸ್ಕೃತಿಗಳು ನಮ್ಮಲ್ಲಿ ಇದಾವೆ. ಹಾಗಾಗಿ ನಮ್ಮ ದೇಶ ಏಕರೂಪದ್ದಲ್ಲ, ಅದು ಬಹುರೂಪದ್ದು. ಬಹು ಭಾಷೆ, ಬಹು ಲಿಪಿಗಳು, ಬಹು ವಿಚಾರಗಳು ಸೇರ್ಕೊಂಡಿರುವ ನಾಡು ಅನ್ನೋದನ್ನ ಚಂದ್ರಶೇಖರ ಭಂಡಾರಿಗಳು ಅವರು ಹೇಳ್ತಾರೆ. ಪಂಜೆ ಮಂಗೇಶ್ವರಾಯರು ಕೊಡಗಿನ ವೈಭವವನ್ನು ಹೇಳುವಾಗ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ ನಮ್ಮ ಕೊಡಗಿದು ಜಮ್ಮದು. ಕೊಡಗಿನ ವೈಭವವನ್ನ ಅವರು ವರ್ಣನೆ ಮಾಡೋದನ್ನ ನಾವು ಕೇಳಿರ್ತೀವಿ. ಹೀಗೆ ಭಾರತದ ಯಾವುದೇ ಕವಿಗಳು ಯಾವುದೇ ಭಾಷೆಯಲ್ಲಿ ಇರಲಿ, ಅವರು ಬರೆಯುವಾಗ ತಮ್ಮ ನಾಡು ನುಡಿ ಸಂಸ್ಕೃತಿಯ ಜೊತೆಗೆ ಇಡೀ ಭಾರತವನ್ನೇ ನಾವು ಒಟ್ಟಿಗೆ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ. ಅದು ಬಂಕಿಮಚಂದ್ರರ ವಂದೇ ಮಾತರಂ ಹಾಡು ಇರುವುದು, ಸುಜಲಾಂ ಸುಫಲಾಂ ಮಲೇಜ ಶೀತಲಾಂ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ. ಆ ಭಾವ ಕೇವಲ ಬಂಗಾಲಕ್ಕೆ ಸೀಮಿತವಾದದ್ದಲ್ಲ, ಇಡೀ ದೇಶದ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಹಾಡು, ಇಡೀ ಭಾರತವನ್ನ ಪ್ರತಿನಿಧಿಸುವ ಹಾಡು. ಜನಗಣಮನದಲ್ಲಿ ಅದೇ ನಾವು ಕೇಳ್ತೀವಿ. ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ, ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಮಾತು ಆ ಸಾಲಲ್ಲಿ ನಾವು ಕೇಳ್ತಾ ಬರ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕವಿಗಳವರು, ಮೇರಿ ಇಕ್ಯಾವನ್ ಕವಿತಾಯೇ ಅವರ ಬಹಳ ದೊಡ್ಡ ಕವನ ಸಂಕಲನ. ಅದರಲ್ಲಿ ಹಾಡನ್ನ ಹೇಳ್ತಾ ಹೇಳ್ತಾ
ಭಾರತದ ಪ್ರಾದೇಶಿಕ ಅಂಶಗಳನ್ನು ಅವ್ರು ಹೇಳ್ತಾರೆ. ಭಾರತ ಮಾತೆ ಯಾವ ರೀತಿಯಲ್ಲಿದೆ, ಹಿಮಾಲಯ ಆಕೆಯ ಕಿರೀಟ, ನಂತರ ಬರ್ತಕ್ಕಂತಹ ಪರ್ವತ ಶ್ರೇಣಿಗಳು ಅದೇ ಆಕೆಯ ಬಾಹುಗಳು, ಕಾಶ್ಮೀರ ಆಕೆಯ ನೆತ್ತಿ, ವಿಂಧ್ಯ ಅವರ ಸೊಂಟ, ದಕ್ಷಿಣದಿಂದ ಬರ್ತಾ ಇದ್ದಾಗೆ ನಮಗೆ ಕನ್ಯಾಕುಮಾರಿವರೆಗೆ ನಾವು ನೋಡ್ತೀವಿ, ಕನ್ಯಾಕುಮಾರಿ ಆಕೆಯ ಪಾದಕಮಲಗಳ, ಶ್ರೀಲಂಕಾ ನಮ್ಮ ದೇಶಕ್ಕೆ ಸಮರ್ಪಿಸಲ್ಪಟ್ಟ ಒಂದು ಪುಷ್ಪ ಅಂತ ಹೇಳ್ತಾರೆ. ಸೂರ್ಯ ಚಂದ್ರರು ಆಕಾಶದಲ್ಲಿ ಆರತಿಯನ್ನು ಬೆಳಗ್ತಾರೆ. ಸಮುದ್ರ ರಾಜ ಭಾರತ ಮಾತೆ ಕಾಲನ್ನ ತೊಳೆಯುತ್ತಾರೆ. ಈ ರೀತಿಯಲ್ಲಿ ಭಾರತದ ಬಗ್ಗೆ ಅತ್ಯಂತ ಸ್ಮರಣೀಯ ಪ್ರೇರಣೆಯ ಒಂದು ಹಾಡನ್ನ ಅದು ಬರೀತಾರೆ. ಅದರ ಮೂಲ ಹಿಂದಿ ಏನಿದೆ ಅತ್ಯಂತ ಅದ್ಭುತವಾಗಿದೆ. ಈ ತರ ನೂರಾರು ಸಾವಿರಾರು ಕವಿಗಳು ಭಾರತವನ್ನ ಇನ್ನಿಲ್ಲದ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹಿಂದೆನೂ ಕೂಡ ಅಷ್ಟೇ. ಅದು ಜುಗನ್ ಕಿಶೋರ್ ಶುಕ್ಲಾ ಅವರು 1826ರಲ್ಲಿ ಪ್ರಾರಂಭ ಮಾಡಿದ ಉತ್ತಂಡ ಮಾರ್ತಾಂಡ ಪತ್ರಿಕೆಯಿಂದ ಮೊದಲುಗೊಂಡು ನಂತರ ಬಂದಂತ ಅಮೃತ್ ಬಜಾರ್ ಪತ್ರಿಕೆ, ಆನಂದ ಬಜಾರ್ ಪತ್ರಿಕೆ ಇರ್ಬೋದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಧನುರ್ಧಾರಿ ಪತ್ರಿಕೆ ಹರಡೇಕರ್ ಮಂಜಪ್ಪನವರು, ತೀತಾ ಶರ್ಮಾ ಅವರ ವಿಶ್ವ ಕರ್ನಾಟಕ ಪತ್ರಿಕೆ ಇರ್ಬೋದು, ಗಾಂಧೀಜಿಯವರು ಬರಿತಾ ಇದ್ದಂತ ಹರಿಜನ ಪತ್ರಿಕೆಯನ್ನ ಕನ್ನಡದಲ್ಲಿ ಸಿದ್ದನಮಡಲಿ ಕೃಷ್ಣ ಶರ್ಮಾ ಅವರು ಬರಿತಾ ಇದ್ರು. ಹೀಗೆ ಈ ಎಲ್ಲ ಪತ್ರಿಕೆಗಳನ್ನ ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಗಮನಿಸಿದಾಗಲೂ ಕೂಡ ರಾಷ್ಟ್ರೀಯತೆಯ ಗಂಗಾ ಪ್ರವಾಹನದಲ್ಲಿ ಹರಿತಾ ಇತ್ತು. ಹೀಗಾಗಿ ರಾಷ್ಟ್ರೀಯತೆಯನ್ನ ಜನಸಾಮಾನ್ಯರಲ್ಲಿ ಉದ್ದೀಪಿಸುವ ಪ್ರೇರೇಪಿಸುವ ಅನೇಕ ಕವಿವರಿಯರ ಸಾಲುಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ಎಲ್ಲ ಸಾಲುಗಳ ಪೈಕಿ ಅತ್ಯಂತ ಪ್ರಮುಖ ಆಗಿರ್ತಕ್ಕಂಥ ಇನ್ನೊಬ್ಬ ಮೇರು ಕವಿ ಅಂದ್ರೆ ಕುವೆಂಪು ಅವರು. ಕುವೆಂಪು ಅವರ ಎಲ್ಲ ಸಾಹಿತ್ಯದಲ್ಲೂ ಕೂಡ ರಾಷ್ಟ್ರೀಯತೆಯ ಒಂದು ದೊಡ್ಡ ಪ್ರವಾಹವನ್ನೇ ನಾವು ಕೇಳ್ತಾ ಇರ್ತೀವಿ. ಅವರಂತೂ ಸ್ವಾಮಿ ವಿವೇಕಾನಂದರ ವಿಚಾರದಿಂದ ಪ್ರಭಾವಿತರಾದವರು. ಅವರು ಕೂಡ ವಿವೇಕಾನಂದರ ಬಗ್ಗೆನೇ ಒಂದು ಪುಸ್ತಕ ಬರೆದಿದೆ, ಸ್ವಾಮಿ ವಿವೇಕಾನಂದ. ಅದರ ಆ ಪುಸ್ತಕವನ್ನ ಮೈಸೂರಿನ ರಾಮಕೃಷ್ಣ ಆಶ್ರಮ ಪಬ್ಲಿಷ್ ಮಾಡಿ ನಾವೆಲ್ಲ ಕೇಳಿರ್ಬೋದು. ಕುವೆಂಪು ಅವರು ಬರೀತಾರೆ, ಭಾರತ ಅದರ ವಿಶೇಷತೆ, ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅನೇಕ ಪ್ರಾಕೃತಿಕ ಸಂಗತಿಗಳನ್ನ ಗಮನಿಸಿ ಅವರು ಬರೆಯುವಾಗ ಭಾರತದ ದೃಷ್ಟಿಕೋನ ಅನೇಕ ಕಡೆಗಳಲ್ಲಿ ಅವರು ಬರಿತಾ ಇರ್ತಾರೆ. ಭರತ ಮಾತೆ ಎನ್ನ ತಾಯಿ ಎನ್ನ ಪೊರೆವ ತೊಟ್ಟಿಲು, ಜೀವನವನ್ನೇ ದೇವಿಗೆರೆವೆ ನೆನುತ ಗುಡಿಯ ಕಟ್ಟಲ. ಭರತ ಮಾತೆ ಅಂದ್ರೆ ಯಾರು? ನನ್ನನ್ನ ಪೊರೆಯುವ ಒಂದು ತೊಟ್ಟಿಲು, ಇಡೀ ದೇಶವನ್ನ ಒಂದು ತೊಟ್ಟಿಲು, ನಾನು ಈ ದೇಶದ ಮಗು ಅನ್ನುವ ಭಾವದಲ್ಲಿ ಕವಿ ಕುವೆಂಪು ಅವರು ಹೇಳ್ತಾರೆ. ಯುವಕರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಒಂದು ಸಾಲನ್ನು ಅವರು ಬಳಸ್ತಾರೆ. ಆತ್ಮ ವಚ್ಚುತವೆಂದು, ಜನ್ಮಗಳು ಬಹವೆಂದು, ಮೃತ್ಯು ನಶ್ವರವೆಂದು, ಭಾರತಿಗೆ ಜಯವೆಂದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ತಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅಂತ ಯುವಕರಿಗೆ ಪ್ರೇರಣೆಯ ಕರೆಯನ್ನು ಕೊಡುವಾಗ ಜಯವೆಂದು ಯಾರಿಗೆ ಹೇಳಬೇಕು? ಭಾರತಿಗೆ ಜಯವೆಂದು, ಭಾರತ ಮಾತೆಗೆ ಜಯಕಾರ ಹೇಳ್ತಾ ಮುಂದೆ ಸಾಗಿ ಯುವಕರಿಗೆ ಅವರು ಕರೆಯನ್ನ ಕೊಡ್ತಾರೆ. ಹೀಗೆ ಭಾರತ ದೇಶದ ಬಗ್ಗೆ ಹಿಂದೊಮ್ಮೆ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡ್ತಾ ಅಥವಾ ಬೇರೆ ಬೇರೆ ದೇವರುಗಳ ಬಗ್ಗೆ ಇದ್ದಂತಹ ಏನು ಮತೀಯವಾಗಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಕೆಲವು ಸಾಮಾಜಿಕ ನೇತಾರರು ಹೇಳೋದನ್ನ ಕೇಳಿದ್ವಿ. ಕುವೆಂಪು ಅವರು ಅದನ್ನ ಕಾವ್ಯಮಯಗೊಳಿಸಿದ್ರು ಒಂದು ಸಂದರ್ಭದಲ್ಲಿ. ಸ್ವತಃ ವಿವೇಕಾನಂದರು ಕೂಡ ಈ ಮಾತನ್ನ ಅವರ ಒಂದು ಭಾಷಣದಲ್ಲಿ ಹೇಳಿದ್ರು ಅಂತ ನಾವು ಅನೇಕ ಕಡೆ ಕೇಳ್ತೀವಿ. ನಾವು ಕುವೆಂಪು ಅವರು ಹೇಳ್ತಾರೆ, ನೂರಾರು ದೇವರ ನುಕಾಚೆ ದೂರ, ನೀವು ಆ ದೇವರು ಈ ದೇವರು ಅಂತ ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ದೇಶಕ್ಕೋಸ್ಕರ ಹೊರಡಬೇಕಾದ ಸಂದರ್ಭ ಇದು. ತಾಯಿ ಭಾರತೀಯ ಪೂಜಿಸೋಣ ಬಾರ. ಹಾಗಾಗಿ ದೇವರುಗಳ ಬಗ್ಗೆ ಆ ಕಡೆ ಈ ಕಡೆ ನಿಮಗೆ ಗೊಂದಲ ಇದನ್ನ ಪಕ್ಕಕ್ಕಿಡಿ, ಆದ್ರೆ ಭಾರತ ಮಾತೆಯನ್ನ ಪೂಜಿಸಿ. ನೂರಾರು ದೇವರ ನುಕಾಚೆ ದೂರ, ತಾಯಿ ಭಾರತೀಯ ಪೂಜಿಸೋಣ ಬಾರ. ಅಂದ್ರೆ ಭಾರತ ಮಾತೆ ನಮ್ಮೆಲ್ಲರಿಗೂ ಶ್ರೇಷ್ಠ ಆಗಿರ್ತಕ್ಕಂಥ ಒಂದು ಪೂಜ್ಯ ಭಾವನೆಯ ಅಂಶ ಅನ್ನೋದನ್ನ ಕುವೆಂಪು ಅವರು ಹೇಳಿದ್ರು. ಈ ಎಲ್ಲ ಕವಿತೆಗಳಿಗೂ ಮೇರುಪ್ರಾಯವಾದಂತ ಕವಿತೆನೆ ನಮ್ಮ ಹೆಮ್ಮೆಯ ನಾಡಗೀತೆ. ನಾಡಗೀತೆಯ ಮೊದಲ ಸಾಲಲ್ಲಿ ನಾವು ಕೇಳ್ತೀವಿ, ಜಯ ಭಾರತ ಜನನೀಯ ತನುಜಾತೆ. ಭಾರತ ಜನನಿ, ಜನನಿ ಅಂದ್ರೆ ತಾಯಿ ಅಂತ, ಭಾರತ ಮಾತೆ. ಆಕೆಯ ತನುಜಾತೆ, ತನು ಅಂದ್ರೆ ದೇಹ, ಜಾ ಅಂದ್ರೆ ಹುಟ್ಟಿದ, ಜಾತೆ ಅಂದ್ರೆ ಮಗಳು. ಕರ್ನಾಟಕ ಯಾರು? ಭಾರತ ಮಾತೆಯ ಮಗಳು. ಮೊದಲ ಸಾಲಲ್ಲಿ ಅದನ್ನ ಹೇಳ್ತಾರೆ. ಹಾಗಾಗಿ ತಾಯಿ ಮತ್ತು ಮಗುವಿನ ಸಂಬಂಧವನ್ನ ಮುಂದಿನ ಸಂದರ್ಭದಲ್ಲಿ ಹೇಳ್ತಾ ಬರ್ತಾರೆ. ಇದು ಎಂಥ ನೆಲ? ಇದು ರಾಘವ ಮಧುಸೂದನರವತರಿಸಿದ ನೆಲ, ಇದು ರಾಮ ಓಡಾಡಿದ ನೆಲ, ಇದು ಕೃಷ್ಣ ನಡೆದಾಡಿದ ಭೂಮಿ. ರಾಘವ ಅಂದ್ರೆ ರಾಮ, ಮಧುಸೂದನ ಅಂದ್ರೆ ಕೃಷ್ಣ. ಹೀಗಾಗಿ ಭಾರತದ ಪರಿಚಯವನ್ನ ಮಕ್ಕಳಿಗೆ ಮಾಡಿಕೊಡುವಾಗ
ಒಂದು ರಾಷ್ಟ್ರೀಯ ದೃಷ್ಟಿಕೋನದಲ್ಲೇ ಆ ನಾಡಗೀತೆ ಮೂಡಿ ಬಂದಿರೋದನ್ನ ನಾವು ಗಮನಿಸ್ಬೇಕು. ಇದು ಎಂತಹ ನಾಡು? ಚೈತನ್ಯ ಪರಮಹಂಸ ವಿವೇಕರ ಭಾರತ ಇದು. ನಾನಕ ರಾಮಾನಂದ ಕಬೀರರ ಭಾರತ ಇದು. ಹೀಗಾಗಿ ಭಾರತ ಅಂದಾಗ ಅದರಲ್ಲಿ ಒಂದು ದೊಡ್ಡ ರಾಷ್ಟ್ರೀಯ ದೃಷ್ಟಿಕೋನವನ್ನ ನಾಡಗೀತೆಯಲ್ಲಿ ನಾವು ಕೇಳ್ತೀವಿ. ತಾಯಿ ಮತ್ತು ಮಗಳ ಸಂಬಂಧವನ್ನು ಒಂದು ಸಾಲಲ್ಲಿ ಹೇಳ್ತಾರೆ. ತಾಯಿ ಮಗುವನ್ನ ಮಲಗಿಸುವಾಗ ಮಗುವಿಗೆ ಒಂದು ಅಕ್ಕರೆಯ ನಿದ್ರೆ ಆಗ್ಬೇಕಿದ್ರೆ ತಾಯಿ ಒಂದು ಹಾಡನ್ನ ಹೇಳ್ತಾರೆ. ಆ ಹಾಡನ್ನ ಜೋಗುಳ ಅಂತ ಕೇಳ್ತೀವಿ. ಜೋಗುಳವನ್ನ ಕೇಳಿದಾಗ ಯಾವುದೇ ಮಗು ನೆಮ್ಮದಿಯ ನಿದ್ರೆಯನ್ನ ಅನುಭವಿಸುತ್ತೆ, ಸುರಕ್ಷಿತವಾಗಿರುತ್ತೆ. ಐ ಆಮ್ ಸೇಫ್, ನಾನು ತಾಯಿಯ ಮಡಿಲಲ್ಲಿ ಸುರಕ್ಷಿತವಾಗಿದ್ದ ಭಾವ ಬರುತ್ತೆ, ನಿದ್ದೆ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಜೋಗುಳ ಯಾವತ್ತು ಇಷ್ಟನೇ. ತಾಯಿ ಜೋಗುಳ ಹಾಡ್ತಾರೆ, ಮಕ್ಕಳು ಮಲಗ್ತಾರೆ. ನಾಡಗೀತೆಯಲ್ಲಿ ಹೇಳ್ತಾರೆ ಜನನೀಯ ಜೋಗುಳ. ಜನನಿ ಅಂದ್ರೆ ಯಾರು? ನಮ್ಮ ತಾಯಿ ಭಾರತ ಮಾತೆ. ಜನನೀಯ ಜೋಗುಳ ಏನು? ವೇದದ ಘೋಷ. ಭಾರತದಲ್ಲಿ ಏನು ವೇದ ಘೋಷಗಳು ಮೊಳಗ್ತಾ ಇದ್ದಾವೆ ಅದು ತಾಯಿ ಭಾರತೀಯ ಜೋಗುಳ, ಕರ್ನಾಟಕವನ್ನು ಮಲಗಿಸ್ಲಿಕ್ಕೆ. ಆ ರೀತಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಸಂಬಂಧವನ್ನ ಕುವೆಂಪು ಹೇಳುವಾಗ ಜನನೀಯ ಜೋಗುಳ ವೇದದ ಘೋಷ ಅನ್ನೋದನ್ನ ಕವಿಗಳು ಅವರ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆ ಒಂದಕ್ಕೊಂದು ಪೂರಕವಾಗಿದ್ದು ಅಂತಕ್ಕಂಥ ಅಂಶವನ್ನ ಇಡೀ ನಾಡಗೀತೆಯಲ್ಲಿ ಅಲ್ಲಲ್ಲಿ ಕಾಣ್ತೀವಿ. ಹಾಗಾಗಿ ಅಂತಹ ನಾಡಗೀತೆ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಕೊಡುವಂತಹ, ಎಲ್ಲರನ್ನ ಒಟ್ಟುಗೂಡಿಸುವ, ಸರ್ವ ಜನಾಂಗದ ಶಾಂತಿಯ ತೋಟ, ಆ ಭಾವನೆ ಏನಿದೆ ಅದು ಅದರಲ್ಲಿ ಮೂಡಿ ಬರುತ್ತೆ. ಹಾಗಾಗಿ ಪರಸ್ಪರ ಜಗಳಕ್ಕೆ, ಪರಸ್ಪರ ಶತ್ರುತ್ವಕ್ಕೆ, ಪರಸ್ಪರ ವಿರೋಧ ಮಾಡ್ಲಿಕ್ಕೆ, ವೈಷಮ್ಯಕ್ಕೆ ಯಾವುದೇ ಆಸ್ಪದ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬರ್ಬೇಕನ್ನುವಂಥದ್ದೇ ಕುವೆಂಪು ಅವರ ಆಶಯ. ಅದನ್ನ ಅವರ ಜ್ಞಾನಪೀಠ ಪ್ರಶಸ್ತಿಯ ನಂತರ ಒಂದು ಸಮಾರಂಭದಲ್ಲಿ 1968ನೇ ಇಸ್ವಿಯಲ್ಲಿ ಅವರು ಹೇಳ್ತಾರೆ. ಅವರ ರಾಮಾಯಣ ದರ್ಶನಮಿಗೆ ಜ್ಞಾನಪೀಠ ಬಂದ್ಮೇಲೆ ಅವರ ಒಂದು ಸ್ಪೀಚ್, ಭಾಷಣ, ಅದು ಬಹಳ ವೈರಲ್ ಆಗಿತ್ತು ಆಗಿನ ಕಾಲದಲ್ಲಿ. ಅದ್ರ ಹೆಸರೇ ಬಹುಜಿಹ್ವ ಭಾರತಿಗೆ ಐಕ್ಯತೆಯ ಆರತಿ. ಬಹು ಅಂದ್ರೆ ಹೆಚ್ಚು, ಜಿಹ್ವ ಅಂದ್ರೆ ನಾಲಿಗೆ ಅಂತ ಅರ್ಥ, ಅಂದ್ರೆ ಬಹುಭಾಷಿ ಅಂತ ಅರ್ಥದಲ್ಲಿ. ಭಾರತ ಒಂದೇ ಭಾಷೆಯ ದೇಶ ಅಲ್ಲ, ಬಹುಭಾಷೆಯ ದೇಶ. ಆದ್ರೆ ಆ ಬಹುಭಾಷೆಯ ದೇಶ ಭಾರತಕ್ಕೆ ಏಕತೆಯ ಒಂದು ಆರತಿಯನ್ನು ನಾವೆಲ್ಲರೂ ಮೊಳಗಿಸ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳುವಾಗ ಆ ಭಾಷಣದ ಒಂದು ಸಾಲು ಅದನ್ನು ನಾವು ಗಮನಿಸೋಣ. ಅವರು ಹೇಳ್ತಾರೆ, ನನ್ನ ಕರ್ನಾಟಕತ್ವ ಭಾರತೀಯತ್ವಕ್ಕೆ ಎಂದಿಗೂ ಎದುರು ನಿಲ್ಲುವುದಿಲ್ಲ. ಕರ್ನಾಟಕತ್ವ ಭಾರತೀಯತ್ವಕ್ಕೆ ಎಂದೆಂದಿಗೂ ಅವಿರೋಧಿಯಾಗಿ ಸೇವೆ ಸಲ್ಲಿಸುವುದೆಂದರೆ ತನ್ನ ಅಸ್ತಿತ್ವವನ್ನ ರಕ್ಷಿಸಿಕೊಳ್ಳುತ್ತದೆ. ಭಾರತಿ ತಾಯಿ ಕರ್ನಾಟಕ ಮಗಳು. ಭಾರತಿ ತಾಯಿ ಕರ್ನಾಟಕ ಮಗಳು. ಭಾರತಕ್ಕೆ ಧಕ್ಕೆ ಒದಗಿದರೆ ಕರ್ನಾಟಕ ಉಳಿಯುವುದಿಲ್ಲ. ಮಗಳು ಕರ್ನಾಟಕಕ್ಕೆ ಕೇಡಾದರೆ ತಾಯಿ ಭಾರತ ಮಾತೆ ಸಹಿಸುವುದಿಲ್ಲ. ಪರಸ್ಪರ ಕ್ಷೇಮ ರಕ್ಷಣೆಯಿಂದಲೇ ಸರ್ವರ ಕ್ಷೇಮವೂ ರಕ್ಷಿತವಾಗುತ್ತದೆ. ಇದು ಕುವೆಂಪು ಅವರ ಭಾಷಣದ ಸಾಲುಗಳು. 1968ರ ಡಿಸೆಂಬರ್ 20ನೇ ತಾರೀಕಿಗೆ ಅವರು ಮಾಡಿದಂತಹ ಭಾಷಣ, ಬಹುಜಿಹ್ವ ಭಾರತಿಗೆ ಐಕ್ಯತೆಯ ಆರತಿ. ಹೀಗಾಗಿ ಅವರ ಮಾತುಗಳು ಸ್ಪಷ್ಟ ಇದೆ. ನನ್ನ ಕರ್ನಾಟಕತ್ವ ಎನ್ನುವಂಥದ್ದು ಭಾರತೀಯತ್ವಕ್ಕೆ ಎಂದಿಗೂ ಎದುರು ನಿಲ್ಲುವುದಿಲ್ಲ. ನಾನೆಷ್ಟು ಕನ್ನಡಿಗನೋ ಅಷ್ಟೇ ಭಾರತೀಯ. ನಾವು ಪರಸ್ಪರ ಕ್ಷೇಮ ಸಂರಕ್ಷಣೆಯನ್ನ ಮಾಡಬೇಕು. ಹಾಗಾಗಿ ಆ ಭಾವನೆ ಏನಿದೆ, ಕನ್ನಡ ನಾಡಿನ ಅನೇಕ ಸಾಹಿತಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಅವರ ಕವನದ ಮೂಲಕ ಆಶಯಗಳನ್ನ ನಮಗೆ ತಿಳಿ ಮಾಡಿದ್ದಾರೆ. ಗೋಪಾಲಕೃಷ್ಣ ಅಡಿಗರಂತೂ ಕಟ್ಟುವೆವು ಹೊಸ ನಾಡೊಂದನು ರಸದ ಬೀಣೋದನ್ನು ಅಂತ ಹೇಳುವಾಗ ಆ ಭವ್ಯ ಭವಿಷ್ಯದ ಭಾರತದ ಬಗ್ಗೆ ಆ ಸಾಲುಗಳು ಹೇಗೆ ಮೂಡಿ ಬಂದಿದೆ ಅನ್ನೋದನ್ನ ನಾವೆಲ್ಲರೂ ನಮ್ಮ ಎಳೆ ಪ್ರಾಯದಲ್ಲಿ ಶಾಲೆಯಲ್ಲಿದ್ದಾಗ ನಾವೆಲ್ಲ ಕೇಳಿದವರು ನಾವು. ಹಾಗಾಗಿ ಭಾರತದ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಎಂದಿಗೂ ಕೂಡ ವಿರೋಧ ಖಂಡಿತವಾಗಿಯೂ ಎಲ್ಲೂ ಕೂಡ ನಾವು ಕಾಣಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯತ್ವ ಮತ್ತು ಕರ್ನಾಟಕತ್ವ, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ, ಅದು ಒಂದಕ್ಕೊಂದು ಪೂರಕವಾಗಿರುವುದನ್ನ ಕನ್ನಡ ಸಾಹಿತ್ಯದ ಅನೇಕ ನಿದರ್ಶನಗಳಿಂದ ನಾವು ನೋಡ್ತಾ ಹೋಗ್ಬಹುದು. ಕನ್ನಡ ಸಾಹಿತ್ಯ ಜೊತೆಗೆ ಇನ್ನು ಅನೇಕ ಅಂಶಗಳಿದ್ದಾವೆ ಇಡೀ ದೇಶವನ್ನು ಒಟ್ಟು ಸೇರಿಸುವಂಥದ್ದು. ಸೈನ್ಯ ಆ ರೀತಿಯ ಒಂದು ಅಂಶ. ಭಾರತೀಯ ಸೈನ್ಯಕ್ಕೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಯುವಕರು ಸೇರ್ಪಡೆ ಆಗ್ತಾರೆ. ಅವರು ಭಾರತೀಯ ಸೈನ್ಯದ ಘಟಕವಾಗಿ, ಅಂಗವಾಗಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ನಾನು ಭಾರತೀಯ ಯೋಧ, ಐ ಬಿಲಾಂಗ್ ಟು ಇಂಡಿಯನ್ ಆರ್ಮಿ ಅನ್ನುವಂಥದ್ದು ಅವರದಲ್ಲಿ. ಆ ಯುವಕ ಎಲ್ಲೋ ಪಂಜಾಬ್ನಲ್ಲಿ
ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಕಾಯ್ತಾ ಇರ್ತಾನೆ. ಆ ನೆಲ ಏನಿದೆ, ನಾನು ನಿಂತಿರುವ ನೆಲ ನನ್ನ ದೇಶ ಅನ್ನುವ ಭಾವನೆ ಇರುತ್ತೆ. ಆ ಹುಡುಗ ಕೋಲಾರದ ಯುವಕನಾಗಿರ್ಬಹುದು, ಈ ಕಡೆ ಅಸ್ಸಾಂನ ಗಡಿಯಲ್ಲಿ ಬಾಂಗ್ಲಾದೇಶದ ಗಡಿ ಪ್ರದೇಶವನ್ನು ಕಾಯ್ತಾ ಇರ್ತಕ್ಕಂತ ಒಬ್ಬ ಯೋಧ ಕಲಬುರಗಿಯವನು ಇರಬಹುದು. ಆ ಕಲಬುರಗಿಯ ಹೆಮ್ಮೆ ಯೋಧ ಆ ನೆಲದಲ್ಲಿ ನಿಂತು ದೇಶವನ್ನು ರಕ್ಷಣೆ ಮಾಡುವಾಗ, ನಾನು ಯಾವುದೋ ಬೇರೆ ಊರಲ್ಲಿ ನಿಂತಿದ್ದೇನೆ ಅಂತ ನೋಡಲ್ಲ, ನಾನು ಎಲ್ಲಿ ನಿಂತಿದ್ದೀನಿ ಇದು ನನ್ನ ದೇಶ. ಜಹಾ ಮೇ ಖಡಾ ಹೂಂ ವಹಿ ಮೇರಾ ದೇಶ್ ಹೈ. ಸ್ವಾಮಿ ವಿವೇಕಾನಂದರ ಅಂಶವನ್ನು ಹೇಳ್ತಾ ಇದ್ದಾರೆ. 1897ರ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ, 4 ವರ್ಷಗಳ ಜೈತ್ರ ಯಾತ್ರೆಯನ್ನ ವಿದೇಶದಲ್ಲಿ ಮುಗಿಸಿ ಮರಳಿ ಭಾರತಕ್ಕೆ ಸ್ವಾಮಿ ವಿವೇಕಾನಂದರು ಬಂದಾಗ, ರಾಮೇಶ್ವರಂನಲ್ಲಿ ಅವರು ಇಳಿದಾಗ ನದಿ ದಂಡೆಯ ಮೇಲೆ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ 100 ಮಂದಿ ಜಮಾಯಿಸಿದ್ರು. ಎಲ್ರು ಅವರನ್ನ ಸ್ವಾಗತ ಮಾಡ್ತಾ ಇದ್ರು, ಬನ್ನಿ ಸ್ವಾಮೀಜಿ ಸ್ವಾಗತ. ಅಮೆರಿಕ ಮತ್ತು ಯುರೋಪ್ ಖಂಡಗಳಲ್ಲಿ ಬೌದ್ಧಿಕ ಪ್ರತಿಭೆಯ ಮೂಲಕ ದೇಶಕ್ಕೊಂದು ಹೊಸ ವೈಚಾರಿಕ ಮಿಂಚಿನ ಸಂಚಾರವನ್ನೇ ಕೊಟ್ಟಿದಂತ ಸ್ವಾಮೀಜಿ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾಗ, ಹಡಗಿನಿಂದ ಇಳಿದು ದಂಡೆಯ ಮೇಲೆ ನಡ್ಕೊಂಡು ಬರ್ತಾ ಇದ್ದಾಗ ಅವರು ಮಾಡಿದ್ದೇನು ನಾವೆಲ್ಲ ಕೇಳಿದೀವಿ ಕಥೆಗಳನ್ನ. ದಂಡೆಯಲ್ಲಿ ಇದ್ದಂತಹ ಮರಳನ್ನ ಎತ್ತಿ ಮೈಗೆ ಹಾಕೊಂಡ್ರು. ಪೂರ್ತಿಯಾಗಿ ಆ ಮರಳ ದಂಡೆಯ ಮೇಲೆ ಅವರು ಹೊರಳಾಡಿದ್ರೆ, ಭಾರತದ ಮಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು ಅನೇಕ ವರ್ಷಗಳ ಕಾಲ ನಾನು ಭೋಗ ಭೂಮಿ ಆಗಿರ್ತಕ್ಕಂಥ ಅನೇಕ ವಿದೇಶಿ ನೆಲದಲ್ಲಿ ಓಡಾಡಿದೆ. ಮೆಟೀರಿಯಲಿಸ್ಟಿಕ್ ಲೈಫ್ ಅದೇ ಶ್ರೇಷ್ಠ ಅಂತಕ್ಕಂತಹ ಚಿಂತನೆಯ ನೆಲದಲ್ಲಿ ಓಡಾಡಿದ ಕಾರಣ ನನ್ನ ಮನಸ್ಸಿಗೆ ಕೊಳೆಯಾಗಿದೆ. ಹಾಗಾಗಿ ಆ ಕೊಳೆ ಹೋಗ್ಬೇಕ, ಆ ಕೊಳೆಯನ್ನು ತೊಳೆಯುವ ಶಕ್ತಿ ಭಾರತದ ಮಣ್ಣಿಗಿದೆ. ಭಾರತದ ಧೂಳು ನನ್ನ ಸರ್ವೋಚ್ಚ ದೇವಲೋಕ ಅಂತ ಭಾರತದ ಮಣ್ಣನ್ನು ಅವರು ಹಿಡಿದು ಹೇಳ್ತಾರೆ. ಅವರು ಹಿಡಿದದ್ದು ರಾಮೇಶ್ವರಂನ ಮಣ್ಣು. ಅವರು ಹುಟ್ಟಿ ಬೆಳೆದದ್ದೆಲ್ಲ ಓಡಾಡಿದೆಲ್ಲ ಕೋಲ್ಕತ್ತಾದಲ್ಲೇ ಜಾಸ್ತಿ. ರಾಮೇಶ್ವರಕ್ಕೆ ಬಂದಾಗ ಇದು ಯಾವುದೇ ಹೊಸ ಊರು ಅಂತ ಹೇಳಿಲ್ಲ, ನಾನು ಎಲ್ಲಿ ನಿಂತಿದ್ದೀನಿ ಇದು ನನ್ನ ದೇಶ, ಇದು ನನ್ನ ಭಾರತ. ಆ ಭಾವನೆ ಏನಿದೆ, ನಾವು ಎಲ್ಲೇ ನಿಂತಿರ್ಲಿ ನಾವು ಭಾರತೀಯರು, ಆ ಪ್ರಜ್ಞೆ ಸ್ವಾಮಿ ವಿವೇಕಾನಂದರ ಜೀವನದಿಂದ ನಾವು ಕೇಳ್ತೀವಿ. ಹಾಗಾಗಿ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಗಡಿಯಲ್ಲಿ ಇರ್ತಕ್ಕಂಥ ಯೋಧರು ಎಲ್ಲೇ ಡೆಪ್ಯೂಟ್ ಮಾಡ್ಲಿ, ಯಾವುದೇ ಊರಿಂದ ಬಂದಿರ್ಲಿ, ನಾನು ಭಾರತಕ್ಕೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೀನಿ ಅನ್ನುವ ಭಾವನೆಯಿಂದ ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಆ ರೀತಿಯ ಒಂದು ಭಾವನೆಯನ್ನ, ರಾಷ್ಟ್ರೀಯ ಭಾವನೆಯನ್ನ ಸೈನ್ಯದಲ್ಲಿ ಕಾಣ್ತೀವಿ. ಕ್ರೀಡೆಯಲ್ಲೂ ಅಷ್ಟೇ, ಯಾವ ಪ್ರದೇಶದಿಂದ ಕ್ರೀಡಾಳು ಬಂದಿದ್ದಾನೆ ಅಂತ ನಾವು ನೋಡಲ್ಲ. ಅವರು ಒಲಿಂಪಿಕ್ ಅಲ್ಲೋ ಬೇರೆ ಬೇರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲೋ ಪದಕ ಗೆದ್ದಾಗ ಅವರ ಪ್ರದೇಶವನ್ನ ಲೆಕ್ಕಿಸಿದ ಅವರು ಭಾರತೀಯರು ಎಂಬ ನೆಲೆಯಲ್ಲಿ ನಾವು ಸಂಭ್ರಮವನ್ನ ಆಚರಿಸ್ತೀವಿ. ಅವರ ಫೋಟೋವನ್ನೇ ವಾಟ್ಸಪ್ ಅಲ್ಲೋ ಬೇರೆ ಕಡೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ನಾವು ಶುಭಾಶಯಗಳನ್ನ ಹಂಚ್ಕೊಳ್ತೀವಿ. ಅವರು ಯಾವ ಪ್ರದೇಶದವರು, ಯಾವ ಭಾಷೆ ಮಾತಾಡ್ತಾರೆ ಅಂತ ನಾವು ನೋಡೋದೇ ಇಲ್ಲ. ಹಾಗಾಗಿ ಕ್ರೀಡೆ ಅನ್ನುವಂಥದ್ದು ಕೂಡ ರಾಷ್ಟ್ರೀಯತೆಯನ್ನ ಪ್ರೇರೇಪಿಸ್ತಕ್ಕಂಥ ಒಂದು ಅಂಶ ನಮ್ಮ ದೇಶದಲ್ಲಿ ಅನೇಕ ವರ್ಷಗಳಿಂದ ಇದೆ. ಅವರು ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಾಗ ಅವ್ರು ಯಾವುದೇ ಪ್ರಾದೇಶಿಕ ಹಿನ್ನೆಲೆಯಿಂದ ಖಂಡಿತವಾಗಿಯೂ ಅತಿಯಾಗಿ ಅವರನ್ನ ನೋಡೋದಿಲ್ಲ. ಅದನ್ನ ಕೂಡ ನಾವು ಗಮನಿಸ್ತಾ ಇರುವಂತದ್ದನ್ನ ನಾವು ನೋಡ್ಬೋದು. ಕಲೆ, ಸಿನಿಮಾ, ಅನೇಕ ಸಾಂಸ್ಕೃತಿಕ ವಿಷಯಗಳು, ಅದು ಭರತನಾಟ್ಯ ಇರ್ಬೋದು, ಇನ್ಯಾವುದೇ ನೃತ್ಯ ಪ್ರಕಾರಗಳು ಇರ್ಬೋದು, ಅನೇಕ ಸಂದರ್ಭದಲ್ಲಿ ಕಥಾನಕಗಳು ಒಂದೇ. ರಾಮಾಯಣ ಅನ್ನುವಂಥದ್ದು ಕತೆ, ರಾಮ ಸೀತೆ ಕತೆ ಗೊತ್ತು, ಆದ್ರೆ ಅದು ಕರ್ನಾಟಕದಲ್ಲಿ ಯಕ್ಷಗಾನದ ರೂಪದಲ್ಲಿ, ಕೇರಳದಲ್ಲಿ ಬೇರೆ ಬೇರೆ ಕಥಕಳಿಯ ರೂಪದಲ್ಲಿ, ಹೀಗೆ ದೇಶದುದ್ದಗಲ ಬೇರೆ ಬೇರೆ ಕಾಲಾ ಸಾಂಸ್ಕೃತಿಕ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ಬರುತ್ತೆ. ನಾಟಕಗಳ ಮೂಲಕ ಇರ್ಬೋದು, ಕಾವ್ಯಗಳ ಮೂಲಕ ಇರ್ಬೋದು, ಅಭಿವ್ಯಕ್ತಿ ಆಗ್ತಕ್ಕಂತಹ ಬೇರೆ ಬೇರೆ ತಾಣಗಳು ಇರ್ಬೋದು. ಆದ್ರೆ ಸಂಸ್ಕೃತಿಯ ವಿಷಯದಲ್ಲಿ ಬಂದಾಗ ಸಮಾನ ಸಂಸ್ಕೃತಿಯನ್ನು ನಾವು ನೋಡ್ತಾ ಇರ್ತೀವಿ. ಅದು ರಾಮಾಯಣ ಮಹಾಭಾರತ ಸೇರ್ಕೊಂಡಾಗೆ ನಮ್ಮ ಈ ನೆಲದ ಮೂಲ ಆಶಯಗಳೇನಿದೆ ಅದನ್ನ ಬಿತ್ತುವ, ನಮ್ಮ ಚಿಂತನೆಗಳನ್ನ, ಈ ನೆಲದ ಚಿಂತನೆಗಳನ್ನ ಪೋಷಿಸುವ ಸಂಗತಿಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗೇನೆ ಪರಸ್ಪರ ವ್ಯಾಪಾರ ಮತ್ತು ವಾಣಿಜ್ಯದಲ್ಲೂ, ಟ್ರೇಡ್ ಅಂಡ್ ಕಾಮರ್ಸ್, ಅದರಲ್ಲೂ ಕೂಡ ಪರಸ್ಪರ ಅವಲಂಬನೆ ನಾವು ನೋಡ್ತಾ ಇರ್ತೀವಿ. ಒಂದು ರಾಜ್ಯದಲ್ಲಿ ಬೆಳೆಯುವಂತಹ ವಸ್ತು ಇನ್ನೊಂದು ರಾಜ್ಯದಲ್ಲಿ ಬಳಕೆ ಆಗುತ್ತೆ. ಒಂದು ರಾಜ್ಯದಲ್ಲಿ ಆಪಲ್ ಬೆಳೀತಾರೆ, ಇನ್ನೊಂದು ರಾಜ್ಯದಲ್ಲಿ ಅದನ್ನ ಖರೀದಿ ಮಾಡ್ತಾರೆ. ಒಂದು ರಾಜ್ಯದಲ್ಲಿ ಹೂಗಳನ್ನು ಬೆಳೀತಾರೆ, ಇನ್ನೊಂದು ರಾಜ್ಯದಲ್ಲಿ ಅದರ ಮಾರಾಟ ಆಗುತ್ತೆ. ಉತ್ತರ ಪ್ರದೇಶದ ಅನೇಕ ಕಡೆಗಳಲ್ಲಿ, ವಿಶೇಷವಾಗಿ ವಾರಣಾಸಿ ಸುತ್ತಮುತ್ತ ರೇಷ್ಮೆಯನ್ನ ನೇಯುವ ಕುಟುಂಬಗಳಿದ್ದಾವೆ. ನೂಲನ್ನ ಅಂದ್ರೆ ಸೀರೆ ಮಾಡುವಂತ ಕುಟುಂಬಗಳು. ಅನೇಕ ಕಡೆಗಳಲ್ಲಿ ರೇಷ್ಮೆಯನ್ನ ಕೊಂಡೋಗುವಂಥದ್ದು ರಾಮನಗರದಿಂದ ಕೊಂಡೋಗ್ತಾರೆ. ರಾಮನಗರದ ರೇಷ್ಮೆ ಉತ್ತರ ಪ್ರದೇಶದಲ್ಲಿ ಅದು ಸೀರೆ ಆಗುತ್ತೆ, ಮತ್ತದು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ. ಹೀಗಾಗಿ ಒಂದು ರಾಜ್ಯದಲ್ಲಿ ಬೆಳೆದದ್ದನ್ನ
ಇನ್ನೊಂದು ರಾಜ್ಯದಲ್ಲಿ ಬಳಸ್ತಕ್ಕಂಥದ್ದು. ಉದಾಹರಣೆಗೆ ಅಕ್ಕಿ, ಕರ್ನಾಟಕಕ್ಕೆ ಅಕ್ಕಿ ನಮ್ಮ ನೆಲದಲ್ಲೂ ಬೆಳಿತೀವಿ ನಾವು, ಜೊತೆಗೆ ಪಕ್ಕದ ರಾಜ್ಯಗಳಿಂದ ತರಿಸಲ್ವೇ? ಒಡಿಶಾ ಇಡೀ ದೇಶದ ಭತ್ತದ ದೃಷ್ಟಿಯಿಂದ, ಅಕ್ಕಿಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ, ಅನೇಕ ರಾಜ್ಯಗಳಿಗೆ ಸಪ್ಲೈ ಮಾಡುತ್ತೆ. ಆಂಧ್ರ ಪ್ರದೇಶ, ತಮಿಳುನಾಡು ಸೇರ್ಕೊಂಡ ಹಾಗೆ ಅನೇಕ ಕಡೆಗಳಲ್ಲಿ ಅಕ್ಕಿಯನ್ನ ಬೇರೆ ರಾಜ್ಯಗಳಿಗೆ ಕೊಡ್ತಾರೆ. ಕರ್ನಾಟಕದಲ್ಲೂ ನಾವು ಬೆಳೆದನ್ನ ಬೇರೆ ಕಡೆ ಕೊಡ್ತೀವಿ, ಆ ಭಾಗದಲ್ಲಿ ಬೆಳೆದದನ್ನು ನಮ್ಮ ರಾಜ್ಯಕ್ಕೂ ಬರತಕ್ಕಂಥದ್ದು. ಹೀಗೆ ವ್ಯಾಪಾರ ವಾಣಿಜ್ಯ ಇರ್ಬೋದು, ಕೊಡುವ ಮತ್ತು ಕೊಳ್ಳುವ, ನಮ್ಮಿಂದ ಕೊಡ್ತೀವಿ ಇನ್ಯಾವುದೋ ಕೊಳ್ಳುವ, ಈ ಸಂಬಂಧ ಇಂದು ನಿನ್ನೆದಲ್ಲ, ಎಷ್ಟೋ ಶತಮಾನಗಳಿಂದ ಅದಿದೆ. ಹಾಗಾಗಿ ಭಾರತ ಅಂತಕ್ಕಂಥ ಇಡೀ ದೇಶ ಏನಿದೆ, ವ್ಯಾಪಾರ ಮತ್ತು ವಾಣಿಜ್ಯ ಅನ್ನೋ ವಿಷಯದಲ್ಲೂ ಕೂಡ ನಾವು ಪರಸ್ಪರ ಪೂರಕವಾಗಿ ಒಟ್ಟಾಗಿ ಕೆಲಸ ಮಾಡೋದನ್ನು ನೋಡ್ತಾ ಇರ್ತೀವಿ. ಹಬ್ಬಗಳು ಇಡೀ ದೇಶವನ್ನ ಜೋಡಿಸುತ್ತೆ. ಈಗ ತಾನೇ ದೀಪಾವಳಿ ಮುಗ್ದಿದೆ, ಬೆಳಕಿನ ಹಬ್ಬ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ. ಈ ಆಶಯ ಏನಿದೆ ಇಡೀ ದೇಶದಲ್ಲಿ ಸಮಾನವಾಗಿದೆ. ಎಲ್ಲರೂ ಒಟ್ಟಾಗಿ ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತೀವಿ. ಅದು ನವರಾತ್ರಿ ಹಬ್ಬಗಳಿರ್ಬೋದು, ಇನ್ಯಾವುದೇ ಸಾಮಾಜಿಕ ಹಬ್ಬಗಳಿರ್ಬೋದು, ರೈತರ ಹಬ್ಬಗಳು ಇರ್ಬೋದು, ಇಡೀ ದೇಶದಲ್ಲಿ ಒಟ್ಟಾಗಿ ಆಚರಣೆ ಮಾಡೋದನ್ನು ನೋಡ್ತೀವಿ. ಅದು ಸಂಕ್ರಾಂತಿ ಇರ್ಬೋದು, ವರ್ಷಾರಂಭದ ಯುಗಾದಿ ರೀತಿಯ ಹಬ್ಬಗಳು ಇರ್ಬೋದು. ಇಡೀ ದೇಶ ಹಬ್ಬಗಳ ದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿರುವುದನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೀವಿ. ಅದರಲ್ಲೂ ಕೂಡ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಯನ್ನ ಬೆಸೆಯುವ ಸಂಗತಿಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗೇನೆ ಅನೇಕ ಮಹಾಪುರುಷರ ಜಯಂತಿಗಳು, ಅವ್ರು ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತ ಇರೋದಾರಲ್ಲ. ವಾಲ್ಮೀಕಿ ಜಯಂತಿನ ಇಡೀ ದೇಶದಲ್ಲಿ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಕನಕದಾಸ್ ಜಯಂತಿ ಇನ್ನೇನು ಬರೋದಿದೆ, ಇಡೀ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಕನಕದಾಸ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಹೀಗೆ ಅನೇಕ ಈ ದೇಶದ ಮಹಾಪುರುಷರು ಯಾರಿದ್ದಾರೆ ಅವರೆಲ್ಲರ ಜಯಂತಿಗಳನ್ನ ಇಡೀ ದೇಶದಲ್ಲಿ ಆಚರಣೆ ಮಾಡೋದನ್ನ ಅನೇಕ ಸಂದರ್ಭಗಳೆಲ್ಲ ನೋಡ್ತೀವಿ. ಹಾಗಾಗಿ ಅವರು ರಾಷ್ಟ್ರೀಯತೆಯ ಪ್ರತಿಪಾದಕರು. ಅದು ಗಾಂಧೀಜಿಯ ಹೆಸರಿರ್ಬೋದು, ಸರ್ದಾರ್ ಪಟೇಲ್ರ ಹೆಸರಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು. ಇಡೀ ದೇಶದಲ್ಲಿ ಅವರನ್ನ, ಮಹಾಪುರುಷರನ್ನ, ಅವರ ಜೀವನದ ಆದರ್ಶಗಳಿಗೋಸ್ಕರ ಎಲ್ಲರೂ ಕೂಡ ಅವರ ಜೀವನದ ಆದರ್ಶಗಳನ್ನ ಸ್ಮರಿಸ್ತಕ್ಕಂಥ ಜಯಂತಿಗಳನ್ನ ಆಚರಣೆ ಮಾಡುವಾಗ ಪ್ರಾದೇಶಿಕತೆ ಹಿನ್ನೆಲೆಯಿಂದ ಖಂಡಿತ ನೋಡಲ್ಲ. ಅವರೆಲ್ಲರೂ ಕೂಡ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನ ಸ್ಮರಿಸಿ ನಾವು ಆ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ತೀರ್ಥ ಯಾತ್ರೆ ಅನ್ನೋದು ಕೂಡ ಇಡೀ ದೇಶವನ್ನ ಜೋಡಿಸ್ತಕ್ಕಂಥ ಅಂಶ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ತೀರ್ಥ ಯಾತ್ರೆಯ ಮೂಲಕ ಆಧ್ಯಾತ್ಮ ಅನುಭವವನ್ನ ಪಡಿತಕ್ಕಂಥದ್ದು ನಮ್ಮ ದೇಶದ ದೊಡ್ಡ ಲಕ್ಷಣ. ಇನ್ನೇನು ಕುಂಭಮೇಳ ಬರುವಂತದ್ದಿದೆ. 12 ವರ್ಷಕ್ಕೊಮ್ಮೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆ ಕುಂಭಮೇಳಗಾಗುತ್ತೆ. ಹರಿದ್ವಾರ, ನಾಸಿಕ್, ಪ್ರಯಾಗ್, ಉಜ್ಜಯಿನಿ, ಈ ಕಡೆಗಳಲ್ಲಿ 4 ಕಡೆಗಳಲ್ಲಿ ಕುಂಭಮೇಳ ನಡುವಾಗ ಅದಕ್ಕೆ ಯಾವುದೇ ಪೋಸ್ಟರು, ಅದಕ್ಕೆ ಯಾವುದೇ ರೀತಿಯ ಇನ್ವಿಟೇಷನ್ ಏನು ಇಲ್ದಿದ್ರು ಕೂಡ ಕೋಟಿಗಟ್ಟಲೆ ಜನ ಇಡೀ ದೇಶದಿಂದ ಬರ್ತಾರೆ, ಒಂದು ಪುಣ್ಯ ಸ್ಥಾನಕ್ಕೋಸ್ಕರ ಬರ್ತಾರೆ. ಈ ಪದ್ಧತಿ ಇವತ್ತು ನಿನ್ನೆ ಇದಲ್ಲ, ಎಷ್ಟೋ ವರ್ಷಗಳಿಂದ ಈ ನೆಲದಲ್ಲಿ ಹಾಸು ಹೊಕ್ಕಾಗಿದೆ. ದಕ್ಷಿಣದ ರಾಮೇಶ್ವರಂಗೆ ಉತ್ತರ ಭಾರತದಿಂದ ಬರ್ತಾರೆ, ಉತ್ತರದ ಅಯೋಧ್ಯೆಗೆ, ವಾರಣಾಸಿಗೆ ದಕ್ಷಿಣದಿಂದಲೂ ಹೋಗ್ತಾರೆ. ಹಾಗಾಗಿ ತೀರ್ಥ ಯಾತ್ರೆ ಅನ್ನುವಂಥದ್ದು ಇಡೀ ದೇಶವನ್ನ ಒಟ್ಟುಗೂಡಿಸ್ತಕ್ಕಂಥ ಒಂದು ಪ್ರಮುಖ ಅಂಶ. ಹಾಗೇನೆ ಕೇರಳದ ಒಬ್ಬ ಹಿರಿಯ ಸಾಮಾಜಿಕ ಚಿಂತಕರು, ಜ್ಯೇಷ್ಠ ಪ್ರಚಾರಕರು ಆಗಿದ್ರು ರಂಗಾ ಹರಿಯವರು, ಅವರು ಕೆಲವೊಮ್ಮೆ ಕೆಲವೊಂದು ಉದಾಹರಣೆಗಳನ್ನ ಅವರು ಕೊಡ್ತಾರೆ. ಇಡೀ ದೇಶ ಹೇಗಿದೆ, ಒಂದಾಗಿದೆ ಅನ್ನೋದಕ್ಕೆ. ಕೆಲವೊಂದು ನಂಬಿಕೆಗಳು ಕೂಡ ಸಮಾನವಾಗಿದೆ ಇಡೀ ದೇಶದಲ್ಲಿ, ಜನರು ನಂಬ್ತಾರೆ. ಉದಾಹರಣೆಗೆ ಈ ಬೆಕ್ಕು ಅಡ್ಡ ಬರುದು ಅಂತ ಒಂದಿದೆ. ಮನೆಯಿಂದ ಹೊರಟಾಗ ಬೆಳಿಗ್ಗೆ ಬೆಕ್ಕು ಅಡ್ಡ ಬಂದ್ರೆ ಆಗ ಒಂದು ಕ್ಷಣ ಗಲಿಬಿಲಿ ಆಗುವಂತದ್ದಿದೆ ಕೆಲವರು. ಅದು ಆ ನಂಬಿಕೆ ಇಡೀ ದೇಶದಲ್ಲಿ ಏನ್ ಮಾಡ್ತಾರೆ ಬಿಡ್ತಾರೆ ಅದು ಎರಡನೇದು, ಬೇಕೋ ಬೇಡೋ ಎರಡನೇದು. ಬಟ್ ಈ ನಂಬಿಕೆ ಇದೆ ಅಲ್ಲ, ಅದು ಕೇರಳದ ಒಬ್ಬ ಲಾರಿ ಡ್ರೈವರ್ಗೂ ಎದುರು ಬಂದ್ರೆ ಸಮಸ್ಯೆ ಇದೆ, ಪಂಜಾಬ್ ಅಲ್ಲೂ ಇದೆ, ಈ ಕಡೆ ಅಸ್ಸಾಂ ಕಡೆ ಇದೆ. ಇಡೀ ದೇಶದಲ್ಲಿ ಈ ನಂಬಿಕೆ ಸಾಮಾನ್ಯ ಆಗಿದೆ. ನಾವೆಲ್ಲ ಈ ಹಾಲಲ್ಲಿ ಕೂತಿದೀವಿ, ಪರಸ್ಪರ ನಮ್ಮ ಕೈ ಟಚ್ ಆದ್ರೆ ನಮ್ಗೇನ್ ಅನ್ಸೋದಿಲ್ಲ, ನಗ್ತೀವಿ ಅಷ್ಟೇ. ಆದ್ರೆ ಕಾಲು ಟಚ್ ಆದ್ರೆ ಏನ್ ಮಾಡ್ತೀವಿ, ತಕ್ಷಣ ನಮಸ್ಕಾರ ಮಾಡ್ತೀವಿ. ಈ ಭಾವನೆ ಇಡೀ ದೇಶದಲ್ಲಿ ಇದೆ. ನೀವು ರೈಲ್ವೆಯಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ರೈಲ್ವೆಯಲ್ಲಿ ಪ್ರಯಾಣಿಕರು ಬೇರೆ ಬೇರೆ ಪ್ರದೇಶದ ಬಂದು ಒಟ್ಟಾಗಿರ್ತಾರೆ, ಪರಸ್ಪರ ಪರಿಚಯನೇ ಇಲ್ಲ. ಇನ್ನೊಂದು ರಾಜ್ಯದವರು ಪಕ್ಕ ಪಕ್ಕ ಕೂತಿದ್ದಾರೆ, ಅಕಸ್ಮಾತ್ ಕಾಲು ಟಚ್ ಆದ್ರೆ ಇಬ್ಬರು ನಮಸ್ಕಾರ ಮಾಡ್ತಾರೆ. ಇಬ್ಬರು ಆ ಭಾರತೀಯ ನಂಬಿಕೆ ಏನಿದೆ ಅದು ಕಾಮನ್. ಈ ತರ ನೂರಾರು ಸಂಗತಿಗಳನ್ನ ಅವರು ಪಟ್ಟಿ ಮಾಡ್ತಾರೆ. ಇಡೀ ದೇಶದಲ್ಲಿ ಈ ರೀತಿಯ ಅಂಶಗಳೇನಿದೆ ಅದು ಸಮಾನವಾಗಿದೆ. ಹೀಗಾಗಿ ಅನೇಕ ಸಂಗತಿಗಳಲ್ಲಿ ಭಾರತೀಯರ ಆ ಒಂದು ಸಮಾನತೆಯ ಅಂಶವನ್ನ ನಾವು ನೋಡ್ಬೋದು. ಎಲ್ಲಕ್ಕಿಂತಲೂ ಮಿಗಿಲಾಗಿ
ನಮ್ಮ ಸಂವಿಧಾನ ಅದು ನಮ್ಮನ್ನು ಒಟ್ಟುಗೂಡಿಸುವಂಥದ್ದು. ಸಂವಿಧಾನದಲ್ಲಿ ಬರತಕ್ಕಂಥ ಅನೇಕ ಅಂಶಗಳು, ವಿಶೇಷವಾಗಿ ಅದರ ಪ್ರಿಯಾಂಬಲ್ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ ಮತ್ತು ಫ್ರಾಟರ್ನಿಟಿ. ಜಸ್ಟಿಸ್ ಅಂದ್ರೆ ನ್ಯಾಯ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ನ್ಯಾಯ ಸಂಹಿತೆಯನ್ನ ಈ ದೇಶದಲ್ಲಿ ಸಂವಿಧಾನದ ಮೂಲಕ ನಾವು ಪಡ್ಕೊಂಡಿದ್ದೀವಿ. ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನು ಮುಂದೆ ಎಲ್ಲರೂ ಸಮಾನ, ಅನೇಕ ಸಮಾನತೆ ಅಂಶಗಳನ್ನು ನಾವು ನೋಡ್ತೀವಿ. ಲಿಬರ್ಟಿ, ಸ್ವಾತಂತ್ರ್ಯ ಅನೇಕ ವಿಷಯಗಳಲ್ಲಿದೆ. ಉಪಾಸನೆಯ ಸ್ವಾತಂತ್ರ್ಯ ಇದೆ. ಈಗ ನಾವು ಒಂದು ಕಾಲೇಜಲ್ಲಿ ಇದ್ದೀವಿ, ಯಾವ ಕೋರ್ಸ್ ಅನ್ನು ಆರಿಸಬೇಕು, ವಿದ್ಯಾರ್ಥಿಯ ಸ್ವಾತಂತ್ರ್ಯ ಅದ. ಹೀಗಾಗಿ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನ ಸಂವಿಧಾನ ಈ ದೇಶದ ಎಲ್ಲಾ ನಾಗರಿಕರಿಗೂ ತಂದುಕೊಟ್ಟಿದೆ. ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್, ಫ್ರಾಟರ್ನಿಟಿ, ಭ್ರಾತೃತ್ವ, ಸಹೋದರತೆ. ಪರಸ್ಪರ ಸಹೋದರತೆ ಅಷ್ಟು ಸುಲಭದಲ್ಲಿ ಬರಲ್ಲ. ಭಾರತೀಯರೆಲ್ಲರೂ ಸಹೋದರ ಸಹೋದರಿಯರು ಈ ಭಾವನೆಯನ್ನ ಮಕ್ಕಳಲ್ಲಿ ಸಣ್ಣ ವಯಸ್ಸಿನ ಮೂಡಿಸ್ತಾ ಬರ್ತೀವಿ. ಆದ್ರೆ ಬೆಳೀತಾ ಬೆಳೀತಾ ಅವನ ಭಾಷೆಯವನು ಈ ಭಾಷೆಯವನು ಪರಸ್ಪರ ಜಗಳ ಯಾಕೆ ಬರ್ತಾ ಇದೆ? ಸಂವಿಧಾನದಲ್ಲಿ ಹೇಳುತ್ತೆ ಫ್ರೆಟರ್ನಿಟಿ ಏನಿದೆ, ಭ್ರಾತೃತ್ವ ಏನಿದೆ, ನಾವು ಅದನ್ನು ಕಾಪಾಡ್ಕೊಂಡು ಬರುವ ಈ ದೇಶದ ಅಖಂಡತೆಗೋಸ್ಕರ, ಸಾರ್ವಭೌಮತೆಗೋಸ್ಕರ, ಫಾರ್ ದ ಯೂನಿಟಿ ಅಂಡ್ ಇಂಟೆಗ್ರಿಟಿ ನಮಗೆ ಭ್ರಾತೃತ್ವ ಭಾವನೆ ಬೇಕು ನಮಗೆ. ಹಾಗಾಗಿ ಆ ಭ್ರಾತೃತ್ವ ಭಾವನೆಯನ್ನು ಬೆಳೆಸಬೇಕಿದ್ರೆ, ನಾವೆಲ್ಲರೂ ಸಹೋದರ ಸಹೋದರಿ ಅನ್ನೋ ಭಾವನೆ ಬೇಕಿದ್ರೆ, ನಮ್ಮ ತಾಯಿ ಒಬ್ಬರೇ ಅನ್ನುವಂತ ಭಾರತ ಮಾತೆ ಅದು ಒಂದೇ ಅಂತಕ್ಕಂಥ ಭಾವ ಏನಿದೆ, ಅದಕ್ಕೋಸ್ಕರನೇ ಭಾರತ್ ಮಾತಾ ಕಿ ಜೈ ಆ ಘೋಷಣೆ ಇಷ್ಟೊಂದು ಪಾಪ್ಯುಲರ್ ಆಗಿರುವಂಥದ್ದು. ನಮ್ಮ ಮನೆಯಲ್ಲಿ ನಮಗೆ ಜನ್ಮ ಕೊಟ್ಟಂತಹ ಬಯಲಾಜಿಕಲ್ ಮದರ್ ಇದ್ದಾರೆ, ಜೈವಿಕ ತಾಯಿ ಇದ್ದಾರೆ, ಅವ್ರು ನಮಗೆ ಜನ್ಮ ಕೊಟ್ಟವರು. ಹಾಗಾಗಿ ಆ ತಾಯಿಯ ಮಕ್ಕಳನ್ನ ಪರಸ್ಪರ ಸಹೋದರರು ಅಂತ ಕರೀತಾರೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಅವರು ಸಹೋದರ ಸಹೋದರಿಯರು. ಹಾಗೇನೆ ಈ ನೆಲವನ್ನ ತಾಯಿ ಅಂತ ನಾವೆಲ್ಲರೂ ಅಂದ್ಕೊಳ್ಳೋ ಕಾರಣ ಭಾರತ, ಆಗ್ಲೇ ನಾಡಗೀತೆಯಲ್ಲಿ ನಾವು ಕೇಳಿದಾಗೆ ಭಾರತ ಜನನಿ, ಭಾರತ ಮಾತೆ. ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲರೂ ಯಾರು? ಪರಸ್ಪರ ನಾವೆಲ್ಲರೂ ಸಹೋದರ ಸಹೋದರಿಯರು. ನಾವೆಲ್ಲರೂ ಸಹೋದರ ಸಹೋದರಿಯರಾದ್ರೆ ನಮ್ಮ ತಾಯಿ ಭಾರತ ಮಾತೆ ಆಕೆ ಒಬ್ಬಳು. ಹಾಗಾಗಿ ರಾಷ್ಟ್ರೀಯತೆಯ ಭಾವನೆಯಿಂದ ನಾವು ನೋಡಿದಾಗ ಫ್ರೆಟರ್ನಿಟಿ, ಸಹೋದರತ್ವವನ್ನು ನಾವು ಕಾಪಾಡ್ಲಿಕ್ಕಾಗಿದೆ. ಅದಷ್ಟು ಸುಲಭ ಅಲ್ಲ. ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಕಡೆ ಅವರು ಹೇಳಿದ್ರು, ಈ ತರದ ಭಾವನೆಗಳನ್ನು ಉದಿಸ್ಬೇಕಿದ್ರೆ ವಿ ನೀಡ್ ಟು ಇಗ್ನೈಟ್ ದ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಆಫ್ ದಿಸ್ ನೇಷನ್. ಈ ದೇಶದ ಆಧ್ಯಾತ್ಮಿಕ ಚೇತನವನ್ನ ನಾವು ಎಚ್ಚರಿಸಬೇಕಾಗ್ತಾ ಹೋಗುತ್ತೆ. ಅಂದ್ರೆ ಆಗಾಗ ಹಬ್ಬಗಳು, ಒಟ್ಟು ಸೇರುವುದು, ಒಳ್ಳೆಯ ಭಾವನೆಯಿಂದ ದೇಶವನ್ನ ನೋಡುವಂಥದ್ದು, ಈ ರೀತಿಯ ಅಂಶಗಳನ್ನ ನಾವು ಆಗಾಗ ಮೆಲುಕು ಹಾಕಿದ್ರೆ ಮಾತ್ರ ಈ ಫ್ರಟರ್ನಿಟಿ ಭಾವವನ್ನು ನಾವು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ನಾವು ಗಮನಿಸಬಹುದು. ಹೀಗಾಗಿ ಅನೇಕ ರೂಪಗಳಲ್ಲಿ ನೋಡಿದ್ರು ಕೂಡ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಅದು ಪರಸ್ಪರ ಪೂರಕ. ಹಾಗಾದ್ರೆ ಸಮಸ್ಯೆಯಲ್ಲಿ ಬರುವಂತದ್ದು ಪ್ರಾದೇಶಿಕತೆಯಿಂದ ಸಮಸ್ಯೆ ಬರುವುದಿಲ್ಲ, ಪ್ರಾದೇಶಿಕವಾದದ ಅತಿಯಾದ ಮಂಡನೆಯಿಂದ ಬರುತ್ತೆ. ಪ್ರಾದೇಶಿಕತೆ ಬೇರೆ, ಅತಿಯಾದ ಪ್ರಾದೇಶಿಕವಾದ ಬೇರೆ. ಅತಿಯಾದ ಪ್ರಾದೇಶಿಕ ಭಾವ ಕೆಲವೊಮ್ಮೆ ನಮ್ಮ ಮನಸ್ಸನ್ನ ಸಂಕುಚಿತಗೊಳಿಸುತ್ತೆ. ಹಾಗಾಗಿ ನಮಗೆ ಪ್ರಾದೇಶಿಕತೆ ಬೇಕೇ ಬೇಕಾ, ನಮ್ಮ ಪ್ರಾದೇಶಿಕ ಲಕ್ಷಣಗಳನ್ನು ಉಳಿಸ್ಕೊಳ್ಳಬೇಕು. ಆಯಾ ಪ್ರದೇಶದ ಭಾಷೆ, ಆಯಾ ಪ್ರದೇಶದ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಬೇಕು. ಸ್ವಭಾಷಾ ಅಲ್ಲಿನ ಭಾಷೆ, ಸ್ವಭೂಷ ಅಲ್ಲಿನ ವೇಷಭೂಷಣಗಳು, ಸ್ವದೇಶಿ ಅಲ್ಲಿ ಇರ್ತಕ್ಕಂತಹ ಜೀವನ ಶೈಲಿಯ ವಸ್ತುಗಳು ಸೇರ್ಕೊಂಡಾಗೆ ಅನೇಕ ವಿಷಯಗಳಲ್ಲಿ ತನ್ನತನವನ್ನ, ಸೆಲ್ಫ್ಹುಡ್ ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಅದು ಪ್ರಾದೇಶಿಕತೆ ಅಂಶಗಳೇ. ಆದ್ರೆ ಅದರ ಜೊತೆಗೆ ನಾವು ರಾಷ್ಟ್ರೀಯರು ಅನ್ನುವ ಭಾವ ಜೊತೆಗೆ ಸೇರ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ಅತಿಯಾದ ಪ್ರಾದೇಶಿಕತೆಯನ್ನ ಮಾತಾಡ್ತಾ ಮಾತಾಡ್ತಾ ರಾಷ್ಟ್ರೀಯತೆಯನ್ನ ವಿರೋಧಿಸುವ ಮಟ್ಟಿಗೆ ಅವರು ತಿರುಗಿ ಬಿಡ್ತಾರೆ. ಆಗ ಅವರಿಗೆ ನಾವು ಹೇಳ್ಬೇಕಾಗತ್ತೆ, ನಾವೆಲ್ಲರೂ ಕೂಡ ಪ್ರಾದೇಶಿಕತೆಯನ್ನ ಎಷ್ಟು ನಾವು ಪಾಲಿಸ್ಬೇಕು ಅದನ್ನ ಪಾಲಿಸ್ಲೇಬೇಕು. ಪಾಲಿಸ್ತಾ ಹೋಗೋಣ. ನಾವು ಪಾಲಿಸ್ತಾ 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 ರಾಷ್ಟ್ರೀಯತೆಯ ಅಂಶಗಳನ್ನ ಜೋಡಿಸ್ತಾ ಹೋಗುವಂತದನ್ನ ನಾವು ಗಮನಿಸಬೇಕು. ಇದು ಪರಸ್ಪರ ವಿರುದ್ಧ ಅಲ್ಲ. ಅನೇಕ ಕನ್ನಡದ ಹಿರಿಯ ಸಾಹಿತಿಗಳನ್ನು ಹೇಳಿದರೆ ಆ ರೀತಿಯ ಅಂಶಗಳನ್ನ ನಾವು ಮೆಲುಕು ಹಾಕುವ, ಸ್ಮರಿಸುವ ಅಗತ್ಯ ಅಂತೂ ಖಂಡಿತ ಇದೆ. ಹಾಗಾಗಿ ಅನೇಕ ಕಡೆ ಈ ಪ್ರಾದೇಶಿಕವಾದದ ಅತಿಯಾದ ಮಂಡನೆ ಕೆಲವೊಮ್ಮೆ ಸಮಸ್ಯೆಯನ್ನು ತಂದಿದೆ, ನಾವು ನೋಡ್ತಾ ಇರ್ತೀವಿ. ಅನೇಕ ಕಡೆ ಆ ರೀತಿಯ ಕೂಗುಗಳೆದ್ದು, ಪ್ರತ್ಯೇಕತೆಯ ಕೂಗುಗಳು ಎದ್ದು ದೇಶದ ಪ್ರಮುಖ ಒಕ್ಕೂಟ ವ್ಯವಸ್ಥೆ, ನಾವೊಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಬದುಕತಕ್ಕಂತಹ ನಾಗರಿಕರನ್ನ, 3 ರೀತಿಯ ಸರ್ಕಾರಗಳಿದೆ. ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಪಂಚಾಯತ್ ಸರ್ಕಾರ ಇದೆ. ಈ ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ಸೇರಿ ನಮ್ಮ ದೇಶದ ಅಖಂಡತೆಯನ್ನ ಕಾಪಾಡುವುದಕ್ಕೋಸ್ಕರ ಗಮನ ಕೊಡ್ತಾ ಇದೆ. ಹಾಗಾಗಿ ಪ್ರತ್ಯೇಕತೆ, ಒಂದು ಕಡೆ ಖಲಿಸ್ತಾನ್ ಮೂವ್ಮೆಂಟ್ ನಾವು ಕೇಳಿರ್ಬೋದು. ಖಲಿಸ್ತಾನ್ ಮೂವ್ಮೆಂಟ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ
ಬೆಂಬಲ, ಹೋರಾಟ, ವಿರೋಧ ಎಲ್ಲವೂ ಕೂಡ ವ್ಯಕ್ತ ಆಗ್ತದೆ. ಇಟ್ಸ್ ಇನ್ ನ್ಯೂಸ್, ನಾವೆಲ್ಲ ಕೇಳಿರ್ಬೋದು. ಖಲಿಸ್ತಾನಿ ಮೂವ್ಮೆಂಟ್ ಈಗ ಕೇಳಿರ್ಬೋದು. ಪ್ರಾದೇಶಿಕವಾದದ ಅನೇಕ ಹಿನ್ನೆಲೆಗಳಿಂದ ಈಶಾನ್ಯ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳ ಕಾಲ ಸೈನ್ಯವನ್ನು ಡಿಪ್ಲಾಯ್ ಮಾಡ್ಬೇಕು, ಆಫ್ಸಾ ಅಲ್ಲಿ ಬಂದಿತ್ತು, ನಾವು ಕೇಳಿದೀವಿ. ನಾವು ಇದೆಲ್ಲವೂ ಯಾಕೆ ಇದೆ ನಮ್ಮ ದೇಶದಲ್ಲಿ? ಹಾಗಾಗಿ ಪ್ರಾದೇಶಿಕವಾದ ಮತ್ತು ಪ್ರಾದೇಶಿಕತೆ ಇದರಲ್ಲೂ ವ್ಯತ್ಯಾಸ ಇದೆ. ಪ್ರಾದೇಶಿಕತೆ ಅನ್ನುವಂಥದ್ದು ನ್ಯಾಚುರಲ್, ಸಹಜವಾಗಿರ್ತಕ್ಕಂಥ. ಪ್ರಾದೇಶಿಕವಾದ ಅತಿಯಾಗಿ ಬಿಟ್ರೆ ಕೆಲವೊಮ್ಮೆ ಅದು ರಾಷ್ಟ್ರೀಯತೆ ವಿರುದ್ಧ ಮಾತಾಡ್ಲಿಕ್ಕೆ ಶುರುವಾದ್ರೆ ಅದು ಅಪಾಯ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಕೆಲವರು ಬರೆಯುವಾಗ ಈಗ ಬೇರೆ ಭಾಷೆಯ ಸಿನಿಮಾ ಬಂದ್ರೆ ಪರಭಾಷಾ ಸಿನಿಮಾ, ಪರಭಾಷಾ ನಟಿ, ಪರ ಅನ್ನೋ ಶಬ್ದವನ್ನು ಬಳಸ್ತಾರೆ. ಅದ್ರ ಬದಲು ಸಹ ಅನ್ನುವ ಶಬ್ದವನ್ನು ಬಳಸಿದ್ರೆ, ಸಹ ಅಂದ್ರೆ ಪಕ್ಕದ, ಜೊತೆಗಿನ ಅಂತ ಅರ್ಥ. ಸಹ ಭಾಷೆಗಳು, ಭಾರತೀಯ ಭಾಷೆಗಳಲ್ಲೂ ಕೂಡ ಸಹ ಭಾಷೆಗಳೇ. ಅದು ಪರ, ಅನ್ಯ, ಬೇರೆ ಅಲ್ಲ, ಅದು ಪರಸ್ಪರ ಸಂಬಂಧ ಹೊಂದಿರುವಂತದ್ದು. ಹಾಗಾಗಿ ಪರ ಬದಲು ಸಹ ಅನ್ನುವ ಭಾಷೆ ಆ ಶಬ್ದವನ್ನು ಬಳಸಿದಾಗ ನಾವೆಲ್ಲರೂ ಕೂಡ ಪರಸ್ಪರ ಸಂಬಂಧ ಹೊಂದಿದವರು ಅನ್ನುವ ಅರ್ಥ ಖಂಡಿತವಾಗಿ ಬರುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತೇನಿದೆ, ಐ ಆಮ್ ಅನ್ ಇಂಡಿಯನ್ ಫಸ್ಟ್ ಅಂಡ್ ಇಂಡಿಯನ್ ಲಾಸ್ಟ್. ನಾನೊಬ್ಬ ಭಾರತೀಯ ಅನ್ನುವ ಪ್ರಜ್ಞೆ ಅದು ಸದಾ ಜಾಗೃತವಾಗಿರ್ಬೇಕು. ಆಗ ಆ ರಾಷ್ಟ್ರೀಯ ಪ್ರಜ್ಞೆಯ ಬೆಳಕಿನಲ್ಲಿ ಪ್ರಾದೇಶಿಕತೆ ಅನ್ನುವಂಥದ್ದು ಕೂಡ ನನ್ನ ಸ್ವಭಾವ, ಅದನ್ನು ಕೂಡ ಬೆಳೆಸ್ತೀನಿ ಅಂತಕ್ಕಂಥ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ನಮಗೆ ಬರುತ್ತೆ. ಹಾಗಾಗಿ ಪ್ರಾದೇಶಿಕತೆ ಬೇರೆ ಅಲ್ಲ, ರಾಷ್ಟ್ರೀಯತೆ ಬೇರೆ ಅಲ್ಲ, ಪರಸ್ಪರ ಪೂರಕವಾಗಿ ಒಂದು ಸಾಮರಸ್ಯದ ಬದುಕನ್ನ, ಕರ್ನಾಟಕ ಅಂತೂ ಅನೇಕ ವರ್ಷಗಳಿಂದ ಭಾಷಾ ಸಾಮರಸ್ಯಕ್ಕೆ ಒಂದು ಅತ್ಯಂತ ದೊಡ್ಡ ಉದಾಹರಣೆ. ಅನೇಕ ಭಾಷೆಗಳ ಸಂಗಮ ಭೂಮಿ. ನನ್ನ ಪರಿಚಯ ಮಾಡ್ಕೊಡ್ತಾ ಹೇಳಿದ್ರೆ ಇವರು ಕಾಸರಗೋಡಿಂದ ಬಂದವರು. ಅದಂತೂ ಅನೇಕ ಭಾಷೆಗಳಿಂದ ಕೂಡಿದ್ದು. ಕನ್ನಡ ಇದೆ, ತುಳು ಇದೆ, ಮಲಯಾಳಂ ಇದೆ, ಸಂಸ್ಕೃತ ಇದೆ, ಮರಾಠಿ ಇದೆ, ಕೊಂಕಣಿ ಇದೆ, ಅನೇಕ ಉಪಭಾಷೆಗಳು ಇದೆ. ಅನೇಕ ಭಾಷೆಗಳು ಸೇರಿದ ಒಂದು ಜಾಗದಲ್ಲಿ ಭಾಷೆಯ ವಿಷಯದಲ್ಲಿ ಯಾವತ್ತೂ ಕೂಡ ಕಚ್ಚಾಟಲ್ಲಿ ನಡೆದೇ ಇಲ್ಲ. ಭಾಷೆ ವಿಷಯದಲ್ಲಿ ಗೊಂದಲ ಇಲ್ವೇ ಇಲ್ಲ. ಭಾಷಾ ಸಾಮರಸ್ಯಕ್ಕೆ ಭಾರತದ ಪ್ರತಿಯೊಂದು ಜಾಗನೂ ಕೂಡ ಹೆಸರುವಾಸಿ. ಪ್ರತಿ ಭಾರತೀಯನು ಕೂಡ ಬೇಸಿಕಲಿ ಈಸ್ ಅ ಮಲ್ಟಿಲಿಂಗ್ವಲ್, ಬಹುಭಾಷೀಯ, ಒಂದಕ್ಕಿಂತ ಹೆಚ್ಚು ಭಾಷೆಯನ್ನ ಮಾತಾಡ್ತಕ್ಕಂಥ ನೋಡ್ತೀವಿ. ಆದ್ರೆ ಭಾರತೀಯ ಭಾಷೆಗಳಿಗೆ ಕನ್ನಡವೂ ಸೇರ್ಕೊಂಡಾಗ ಅಪಾಯ ಎಲ್ಲಿ? ಇನ್ನೊಂದು ಭಾರತೀಯ ಭಾಷೆ ಅಪಾಯ ಅಲ್ಲ. ನಮ್ಗೆ ಅಪಾಯ ಇರುವಂತದ್ದು ಅತಿಯಾದ ಇಂಗ್ಲಿಷ್ನ ಬಳಕೆಯಿಂದ. ಭಾರತೀಯ ಭಾಷೆಗಳೆಲ್ಲವನ್ನು ಕೂಡ ಪಕ್ಕಕ್ಕೆ ಸರಿಸುವ, ಭಾರತೀಯ ಯೋಚನೆಗಳೆಲ್ಲವನ್ನು ಕೂಡ ಪಕ್ಕಕ್ಕೆ ಇಡುವಂಥದ್ದು ಆ ಸಾಮರ್ಥ್ಯ ಇಂಗ್ಲಿಷ್ಗೆ ಇದೆ. ಬ್ರಿಟಿಷರು ದೇಶ ಬಿಟ್ಟು ಹೋಗಿದ್ದಾರೆ, ಆದ್ರೆ ಅವರ ಭಾಷೆ ಇಲ್ಲೇ ಉಳ್ಕೊಂಡಿದೆ. ಇವತ್ತು ಬೆಂಗಳೂರಿನ ಅನೇಕ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿರುವ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ. ವಿವಿಧ ವಿಷಯಗಳಲ್ಲಿ ಅವರು ಜ್ಞಾನ ಸಂಪಾದನೆ ಮಾಡ್ತಾರೆ. ಫಿಸಿಕ್ಸ್ ಅಲ್ಲಿ 100ಕ್ಕೆ 100 ಮಾರ್ಕ್ ತಗೊಳ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರೀಯ ಅಧ್ಯಯನಗಳೇನಿದೆ ಎಲ್ಲದರಲ್ಲೂ ಅವರು ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಆದ್ರೆ ಅನೇಕ ಕಡೆಗಳಲ್ಲಿ ಅವರು ಕನ್ನಡ ಭಾಷೆಯನ್ನ ಅಥವಾ ಸ್ಥಾನೀಯ ಭಾಷೆಗಳನ್ನ ಕಲೀಲಿಕ್ಕೆ ಅವರ ಇಂಗ್ಲಿಷ್ ಮೀಡಿಯಂ ಅನೇಕ ಕಡೆ ಅಡ್ಡಿ ಆಗುತ್ತೆ. ಕೆಲವೊಮ್ಮೆ ಇಂಗ್ಲಿಷ್ ಅಲ್ಲಿ ಓದ್ಬಹುದು, ಆದ್ರೆ ಕನ್ನಡವನ್ನ ಅಷ್ಟೇ ಮಹತ್ವದಿಂದ ಕಲಿಬೇಕಾಗುತ್ತೆ. ಅಕಸ್ಮಾತ್ ಕನ್ನಡವನ್ನೇ ಕಲಿಯಲಿಲ್ಲ ಅಂದ್ರೆ, ಕನ್ನಡ ಕೇವಲ ಭಾಷೆ ಅಲ್ಲ, ಅದ್ರ ದೊಡ್ಡ ಒಂದು ಸಂಸ್ಕೃತಿ ಇದೆ. ಕನ್ನಡ ಗೊತ್ತಾಗಿಲ್ಲ ಅಂದ್ರೆ ಕುವೆಂಪು ಅವ್ರಿಗೆ ಗೊತ್ತಾಗಲ್ಲ, ಬೇಂದ್ರೆ ಅವ್ರಿಗೆ ಗೊತ್ತಾಗಲ್ಲ, DVG ಅವ್ರಿಗೆ ಗೊತ್ತಾಗಲ್ಲ, ಕಗ್ಗಗಳು ಗೊತ್ತಾಗಲ್ಲ, ಅನೇಕ ಭಾಷೆಯ ಸಂವೇದನೆಗಳು ಗೊತ್ತಾಗಲ್ಲ. ನಮ್ಮ ನೆಲದ ಬಗ್ಗೆ ನಮ್ಮ ಭಾವನೆಗಳು ಮಾತೃಭಾಷೆಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ತಲುಪುತ್ತೆ ಅದು ಕೂಡ ಆಗಲ್ಲ. ಹಾಗಾಗಿ ನಾವು ಸಮಸ್ಯೆ ಎದುರಿಸುವಂತದ್ದು ಭಾರತೀಯರು ಇನ್ನೊಂದು ಭಾಷೆಯಿಂದ ಅಲ್ಲ, ಭಾರತೀಯ ಭಾಷೆಗಳಲ್ಲೂ ಪೂರಕ ಅಂತ ಅನೇಕ ಸಂದರ್ಭಗಳನ್ನ ನೋಡಿದೀವಿ. ಆದ್ರೆ ಇಂಗ್ಲಿಷ್ನ ಒಂದು ಅಪಾಯವನ್ನ ನಾವೆಲ್ಲರೂ ಕೂಡ ಗಮನಿಸುವಂತದನ್ನ ನಾವು ನೋಡ್ಬೇಕು. ಅದೆಷ್ಟರ ಮಟ್ಟಿಗೆ ಸಾಧ್ಯ? ಇಂಗ್ಲಿಷ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದು ಇದ್ದೇ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ, ಮಹತ್ವ ಇದೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಸ್ಥಾನೀಯ ಭಾಷೆಗಳನ್ನ ಸ್ಪಷ್ಟವಾಗಿ ಉಳಿಸಿ ಬೆಳೆಸುವ ಒಂದು ಯುವ ಜನಾಂಗ ಅದು ಖಂಡಿತವಾಗಿ ಬರಬೇಕು. ಅಕಸ್ಮಾತ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಗು ಓದ್ತಿದ್ರು ಕೂಡ ಕನ್ನಡ ಭಾಷೆಯನ್ನ ಚೆನ್ನಾಗಿ ಮಾತಾಡೋ, ಅಂದ್ರೆ ಸ್ಥಾನೀಯ ಭಾಷೆಯನ್ನ ಚೆನ್ನಾಗಿ ಮಾತಾಡತಕ್ಕಂಥ ಅಂಶವನ್ನು ಇಡೀ ದೇಶದಲ್ಲಿ ಗಮನಿಸಬೇಕು. ಆಗ ಇಂಗ್ಲಿಷ್ನ ಒಂದು ದೊಡ್ಡ ಅಲೆ ಏನಿದೆ ಅದರ ಮುಂದೆ ಸ್ಥಾನೀಯ ಪ್ರಾದೇಶಿಕ ಭಾಷೆಗಳು ಎದ್ದೇಳಬಹುದು. ಆದ್ರೆ ಕೆಲವೊಮ್ಮೆ ಯಾರು ಈ ರೀತಿಯ ಹೋರಾಟದ ಮುಂಚೂಣಿಯಲ್ಲಿ ಇರ್ತಾರೆ, ಅವರು ಇಂಗ್ಲಿಷ್ ಬಗ್ಗೆ ಏನು ಮಾತಾಡಲ್ಲ, ಪಕ್ಕದ ಭಾರತೀಯ ಭಾಷೆಯನ್ನೇ ಇದರಿಂದ ಅಪಾಯ ಇದೆ ಅಂತ ಹೇಳ್ತಾರೆ. ಆದ್ರೆ ಭಾರತೀಯ ಭಾಷೆಗಳು ಒಂದಕ್ಕೆ ಇನ್ನೊಂದಕ್ಕೆ ಪೂರಕವಾಗಿ ಬೆಳೆದು ಬಂದನ್ನ ನಾವು ನೋಡಿದೀವಿ. ಇಂಗ್ಲಿಷ್ನ ಮುಂದೆ ಒಂದು
ಒಂದು ದೊಡ್ಡ ಅಪಾಯ ಇಡೀ ಭಾರತೀಯ ಭಾಷೆಗಳಿಗೆ. ಕೆಲವು ಕಡೆ ಇದೆ, ಈಗಾಗಲೇ ನಾಗಾಲ್ಯಾಂಡ್ ಅಲ್ಲಿ ಇಂಗ್ಲಿಷೇ ಅಲ್ಲಿನ ಆಡಳಿತ ಭಾಷೆಯಾಗಿ ನಾವೆಲ್ಲ ಕೇಳಿರ್ಬೋದು. ನಾಗಾಲ್ಯಾಂಡ್ ಆ ರಾಜ್ಯದ ಹೆಸರಲ್ಲೂ ಕೂಡ ಲ್ಯಾಂಡ್ ಅನ್ನೋ ಶಬ್ದದ ಮೂಲ ಭಾರತೀಯ ಭಾಷೆಯದ ಅಲ್ವೇ ಅಲ್ಲ. ನಮ್ಮಲ್ಲಿ ಅನೇಕ ಇದೆ, ಅನೇಕ ಪ್ರದೇಶಗಳಿದೆ. ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಅರುಣಾಚಲ ಪ್ರದೇಶ, ಮಧ್ಯ ಪ್ರದೇಶ, ಆಂಧ್ರ ಪ್ರದೇಶ, ಇದೆಲ್ಲ ಇದೆ ನಮ್ಮಲ್ಲಿ. ಮಹಾರಾಷ್ಟ್ರ, ಪ್ರಾದೇಶಿಕ ಸೂಚಕ ಅನೇಕ ಶಬ್ದಗಳು ನಮ್ಮಲ್ಲಿ ಇದ್ದೀವಿ, ನಾವು ನೋಡಿದ್ದೀವಿ. ಆದ್ರೆ ನಾಗಾಲ್ಯಾಂಡ್ ಅನ್ನೋ ಶಬ್ದ ಬಂದಾಗ ಅದ್ರ ಹಿಂದೆ ಬಂದಿರತಕ್ಕಂಥ ಇಂಗ್ಲಿಷ್ ಅನ್ನು ಕೂಡ ನಾವು ಗಮನಿಸಬಹುದು. ಸ್ಥಳ ನಾಮಗಳು ಇಡೀ ದೇಶವನ್ನೇ ಜೋಡಿಸ್ಕೊಂಡಿದೆ. ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯದ ಹೆಸರು ನೀಡುವನ್ನು ನೋಡಿದೀವಿ. ಉದಾಹರಣೆ ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಪಕ್ಕದಲ್ಲೇ ರಾಜಾಜಿ ನಗರ ಇದೆ. ರಾಜಾಜಿ ನಗರಕ್ಕೆ ರಾಜಾಜಿ ಹೆಸರು ಎಲ್ಲಿಂದ ಇಟ್ಟಿದ್ದೀವಿ? ಇಂದಿರಾ ನಗರ ಅಂತ ಇದೆ. ಆ ಇಂದಿರಾ ನಗರದ ಹೆಸರು ಎಲ್ಲಿಂದ ಬಂತ? MG ರೋಡ್ ಅಂತ ಇದೆ. ದೇಶದ ಬೇರೆ ಬೇರೆ ಭಾಗದಲ್ಲಿದೆ. ಹಾಗೆ ನಾವು ಪ್ರಾದೇಶಿಕವಾಗಿ ಅವರು ಎಲ್ಲಿಯವರು ಅಂತ ನೋಡಲ್ಲ. ಒಂದು ವ್ಯಕ್ತಿ ಅವರ ಕೊಡುಗೆ ಇಡೀ ದೇಶಕ್ಕಿದ್ದಾಗ ಇನ್ನೊಂದು ಕಡೆ ಇರುವಂತದ್ದು ಒಂದು ಪದ್ಧತಿ ಇದೆ. ಆದ್ರೆ ಸಾವರ್ಕರ್ ಹೆಸರನ್ನು ಯಾವುದೋ ಒಂದು ಫ್ಲೈಓವರ್ಗೆ ಇಟ್ಟಾಗ ದೊಡ್ಡ ಚರ್ಚೆ ಆಯ್ತು. ಬಾಕಿ ಎಲ್ಲ ಹೆಸರಿನ ಮುಂದೆ ಯಾವುದೇನು ಬರ್ಲಿಲ್ಲ. ಸಾವರ್ಕರ್ ಹೆಸರು ಯಾಕೆ ಅಂತ ಚರ್ಚೆ ನಾವು ನೋಡಿದೀವಿ ಪತ್ರಿಕೆಗಳಲ್ಲಿ. ಫ್ಲೈಓವರ್ಗೆ ಅವರ ಹೆಸರು ಯಾಕೆ ಇಡಬೇಕು, ಅವರು ಬೇರೆಯವರಂತ ಕೂಗು ಬರ್ತಾ ಇತ್ತು. ಒಂದು ವ್ಯಕ್ತಿಯ ರಾಷ್ಟ್ರೀಯ ಕೊಡುಗೆಯನ್ನ ಗಮನಿಸಿ ಅವರ ಹೆಸರನ್ನ ಬೇರೆ ಬೇರೆ ಸ್ಥಳಗಳಿಗೆ ಇಡುವಂತದನ್ನ ಇಡೀ ದೇಶದಲ್ಲಿ ನಾವು ನೋಡಿದ್ವಿ. ಯಾವೊಂದು ಪದ್ಧತಿ ನಮ್ಮ ದೇಶದಲ್ಲಿ ಬೆಳ್ಕೊಂಡು ಬಂದಿದೆ. ಎಲ್ಲ ವಿಷಯಗಳಿಗೆ ನಮ್ಮ ಇಡೀ ಸಮಾಜದ ಏಕತೆ, ಭಾಷೆ, ಜಾತಿ, ಪ್ರಾಂತ್ಯ, ಪ್ರದೇಶ ಎಲ್ಲವನ್ನು ಮೀರಿದ ಭಾರತೀಯರ ಏಕತೆ, ಐಕ್ಯ ಅದು ನಮ್ಮಲ್ಲಿದ್ದಾಗ ನಾವೆಲ್ಲರೂ ಕೂಡ ಈ ಎಲ್ಲ ಸವಾಲುಗಳಿಗೆ ಸ್ಪಷ್ಟವಾದ ಉತ್ತರ ಕೊಟ್ಟು ಹೊರಗಿನ ಬಾಹ್ಯ ಸವಾಲುಗಳಿಗೆ, ದೇಶದ ಹೊರಗಡೆಯಿಂದ ಅನೇಕ ಸವಾಲುಗಳು ಬರ್ತಾ ಇದೆಯಲ್ಲ, ಆಗ ನಾವು ಒಟ್ಟಾಗಿ ಒಂದಾಗಿ ನಿಲ್ಲಿಕ್ಕೆ ನಮಗೆ ಈ ಏಕತೆ ಅತ್ಯಂತ ಅಗತ್ಯವಾಗಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ನನ್ನ ಪ್ರಾರಂಭದ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.